ಬಸವಣ್ಣನೇ ತಾಯಿ ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧುವೆನಗೆ. ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಪ್ರಾತಸ್ಮರಣೀಯರಾದ ನಾಡಿನ ಸಂತ ಮಹಾಂತರನ್ನ ಸ್ಮರಿಸಿ, ಮಹಾಮಾನವತವಾದಿ ವಿಶ್ವಗುರು ಸಾಂಸ್ಕೃತಿಕ ನಾಯಕ ಬಸವನ ಬಾಗೇವಾಡಿಯನ್ನು ಪಾವನಗೊಳಿಸಿರುವಂಥ ಪಾವನಾಮೂರ್ತಿ, ಎಲ್ಲ ಶರಣರ ಭಾವಸ್ಫುರಣ ಅಣ್ಣ ಬಸವಣ್ಣನನ್ನ ಸ್ಮರಿಸಿ, ಕಲ್ಲು ಗಂಟೆ ದೇವರೆಂದು ಪೂಜಿಸುವ ಭಕ್ತರಿಗೆ ಮಾತನಾಡುವ ದೇವರನ್ನು ಸೃಷ್ಟಿ ಮಾಡಿ ನೀಡಿರುವಂಥ ಹಾನ್ಗಲ್ಲದ ಗುರುಕುಮಾರ ಶಿವಯೋಗಿಯನ್ನು ಸ್ಮರಣೆ ಮಾಡಿ, ಬಸವನ ಬಾಗೇವಾಡಿಯ ಪಟ್ಟಣದ ವಿರಕ್ತ ಮಠ, ಬೇಡಿದವರಿಗೆ ಬೇಡಿದ ಇಷ್ಟಾರ್ಥಗಳನ್ನು ಪೂರೈಸಿ ಧರ್ಮದ ಮರ್ಮವನ್ನ ಭಗವಂತನ ಸಾಕ್ಷಾತ್ಕಾರಕ್ಕೆ ಅಣಿ ಮಾಡ್ತಾ ಇರುವಂಥ ಧರ್ಮಕೇಂದ್ರ, ಭಕ್ತರ ಎಲ್ಲರ ಹೃದಯ ಗದ್ದಿಗೆಯಲ್ಲಿ ವಾಸವಾಗಿರುವಂಥ ಶ್ರೀಮಠದ ಮೂಲ ಪುರುಷ ಶಿವಲಿಂಗೇಶ್ವರರನ್ನು ಸ್ಮರಿಸಿ, ಶ್ರೀಮಠದ ಎಲ್ಲ ಗುರು ಪರಂಪರೆಯನ್ನು ಸ್ಮರಣೆ ಮಾಡಿ, ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಗುರುವರ್ಯರಾಗಿ ಸುಮಾರು 6 ತಿಂಗಳ ಪರ್ಯಂತರ ಬಸವ ಪುರಾಣವನ್ನು ನಾಡಿಗೆ ಬಿತ್ತರಿಸುವುದರ ಮುಖಾಂತರ ಭಕ್ತರ ಮನಸ್ಸನ್ನು ಸೂರೆಗೈದಿರುವಂಥ ಪೂಜ್ಯರು, ನಾಡು ಕಂಡ ಅಪರೂಪದ ವಾಗ್ಮಿಗಳಲ್ಲಿ ಒಬ್ಬರಾದವರು ಲಿಂಗೈಕ್ಯ ಶ್ರೀಮನ್ ನಿರಂಜನ ಪ್ರಣಮ ಸ್ವರೂಪ ಮುರುಗೇಂದ್ರ ಮಹಾಸ್ವಾಮಿಗಳವರ ಪಾದ ಪದ್ಮಗಳಿಗೆ ಭಕ್ತಿಯ ಪ್ರಣಾಮವನ್ನು ಸಮರ್ಪಣೆ ಮಾಡಿ, ಗುರುಗಳ ತತ್ವವನ್ನು ನಾಡಿಗೆ ಬಿತ್ತರಿಸ್ತಾ ಬಸವ ತತ್ವವನ್ನು ಮೈಗೂಡಿಸಿಕೊಂಡು ಭಕ್ತರಿಗೆ ಭಕ್ತಿಯ ಮಾರ್ಗವನ್ನು ತೋರ್ತಾ ಇರುವಂಥ ಪೂಜ್ಯರು, ಅನುಭಾವಿಗಳು, ಮಾತೃಸ್ವರೂಪಿಗಳು, ಚಿಕ್ಕ ವಯಸ್ಸಿನಲ್ಲಿ ಸಮಾಜದ ದೀಕ್ಷೆಯನ್ನು ತೊಟ್ಟುಕೊಂಡು ಸಮಾಜಕ್ಕಾಗಿ ತಮ್ಮನ್ನು ತಾವು ಅರ್ಪಣೆ ಮಾಡಿಕೊಳ್ತಾ ಇರುವಂಥ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಗುರುವರ್ಯರಾಗಿರುವಂಥ ಶ್ರೀಮನ್ ನಿರಂಜನ ಪ್ರಣಮ ಸ್ವರೂಪ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಪಾದ ಪದ್ಮಗಳಿಗೆ ಭಕ್ತಿಯ ಪ್ರಣಾಮವನ್ನು ಸಮರ್ಪಣೆ ಮಾಡಿ, ನಾದ ನಿನಾದ ಸುನಾದಗಳ ಮುಖಾಂತರ ಸಂಗೀತದ ಸುದೇನ ಉಣಬಡಿಸ್ತಾ ಇರುವಂಥ ನಮ್ಮ ಕಲಾ ಬಳಗಕ್ಕೂ ಶರಣೆಂದು, ಈ ಪ್ರವಚನವನ್ನು ಆಲಿಸಿ ನಾವೆಲ್ಲರೂ ಪಾವನರಾಗಬೇಕನ್ನುವಂಥ ಹಂಬಲವನ್ನು ಇಟ್ಕೊಂಡು ಬಂದಿರುವಂಥ ಬಸವನ ಬಾಗೇವಾಡಿಯ ಸಮಸ್ತ ಸದ್ಭಕ್ತರೇ, ಮಹಾಜನಗಳೇ, ಮಾತೆಯರೇ, ಮುದ್ದು ಮಕ್ಕಳೇ, ಈ ವಚನ ಸಾರವನ್ನು ನಾಡಿಗೆ ನೀಡ್ತಾ ಇರುವಂಥ ನಮ್ಮ ಶರಣು ಬಸ್ತಾಳವರ ಊರಿನ ಎಲ್ಲ ಹಿರಿಯರ ಎಲ್ಲರ ಅಂತರಂಗದಲ್ಲಿರುವಂಥ ಚಿಜ್ಯೋತಿಗೆ ಶರಣು ಶರಣಾರ್ಥಿ. ಮಾನವ ಜನ್ಮ ಭೂಮಿಗೆ ಬಂದ ಮೇಲೆ ಸಾರ್ಥಕ ಆಗಬೇಕು ಅಂದರೆ ಪರಹಿತವನ್ನು ಮಾಡಬೇಕು ಅಂತಾರೆ.
ಒಂದಿಲ್ಲ ಒಂದು ದಿನ ಈ ಶರೀರ ಈ ಭೂಮಿಯನ್ನು ಬಿಟ್ಟು ಹೋಗೇ ಹೋಗ್ತದೆ. ಶಾಶ್ವತವಾಗಿ ಯಾರೂ ಸಹಿತ ಈ ಭೂಮಿ ಮೇಲೆ ಇರಾಕ ಸಾಧ್ಯ ಇಲ್ಲ. ಹಾಗಾದ್ರೆ ಈ ಮನುಷ್ಯ ಜನ್ಮವನ್ನು ತೊಟ್ಟು ಬಂದೀವಂದ ಬಳಿಕ ಮನುಷ್ಯ ಜನ್ಮದ ಸಾರ್ಥಕತೆ ಯಾವುದು? ಮಾನವ ಜನ್ಮದ ಸಾರ್ಥಕತೆ ಯಾವುದು ಅಂದ್ರೆ ಭೌತಿಕದ ಸಂಪತ್ತನ್ನು ಸಂಗ್ರಹ ಮಾಡೋದು ಮಾನವ ಜನ್ಮದ ಸಾರ್ಥಕತೆಯಲ್ಲ. ಶರಣರ ಸಿದ್ಧಾಂತದ ಪ್ರಕಾರ ಹಣ, ಆಸ್ತಿ, ಅಂತಸ್ತು, ವಜ್ರ, ವೈಡೂರ್ಯ ಇವುಗಳನ್ನು ಗಳಿಸಿದ್ರೆ ಮಾನವ ಜನ್ಮ ಸಾರ್ಥಕ ಆಗೋದಿಲ್ಲ. ಬಹಿರಂಗದ ಸಂಪತ್ತನ್ನು ಗಳಿಸುವ ಬದಲು ಅಂತರಂಗದ ಸಂಪತ್ತನ್ನು ಗಳಿಸಬೇಕು. ಅಂತರಂಗದ ಸಂಪತ್ತನ್ನು ನೀನು ಗಳಿಸಿದಿ ಅಂದ್ರೆ ಬಹಿರಂಗದ ಸಂಪತ್ತಿನ ಮೇಲೆ ಆಸೆನೇ ಹುಟ್ಟೋದಿಲ್ಲ. ಮನಸ್ಸಿನೊಳಗ ದಾಸೋಹಂಭಾವ ಬಂತು ಅಂದ್ರ ಯಾವುದನ್ನು ಆಸೆ ಪಡೋದಿಲ್ಲ. ಶರಣರೆಲ್ಲರ ಮನಸ್ಸಿನಲ್ಲಿ ದಾಸೋಹದ ಭಾವ. ಯಾವುದನ್ನ ಗಳಿಸಿದ್ರೆ ನಾವು ಶಾಶ್ವತವಾಗಿ ಆನಂದವಾಗಿರ್ತೇವೆ, ಯಾವುದನ್ನ ಗಳಿಸಲಿಲ್ಲ ಅಂದ್ರ ಶಾಶ್ವತವಾಗಿ ಆನಂದವಾಗಿರೋದಿಲ್ಲ ಅನ್ನೋದನ್ನು ಶರಣರು ತಿಳ್ಕೊಂಡಿದ್ರು. ಪ್ರತಿಯೊಬ್ಬ ಮನುಷ್ಯನ ಮನಸ್ಸಿನಲ್ಲಿ ಹುಟ್ಟೋದೇ ಆಸೆ. ಎಷ್ಟಿದ್ರೂ ಸಹಿತ ನನಗೆ ಬೇಕು ಅನ್ನುವಂತ ಆಸೆ. ಶರಣರು ಏನು ಅನ್ಕೊಂಡಿದ್ರು ಅಂದ್ರ ಇಂದು ನಾವು ಹುಟ್ಟಿ ಬಂದ ಬಳಿಕ ಅಂದಿನ ದಿನದ ವಿಚಾರವನ್ನು ಅವರು ಅಷ್ಟು ಮಾಡ್ತಿದ್ರು. ಇವತ್ತು ಏನು ಬೇಕು ಅದನ್ನ ಮಾತ್ರ ಶರಣರು ವಿಚಾರ ಮಾಡೋರು. ನಾಳೆಗೆ ಬೇಕು ಅನ್ನುವಂಥ ಭಾವ ಶರಣರಲ್ಲಿದ್ದಿಲ್ಲ. ಇಂದಿಂಗೆ ನಾಳೆಂಗೆ ಬೇಕನ್ನುವಂಥ ಭಾವ ನಮ್ಮದಾಗಬಾರದು. ಇವತ್ತು ಏನೈತಲ್ಲ, ಮುಂಜಾನೆ ಸೂರ್ಯ ಉದಯದಿಂದ ಹಿಡ್ಕೊಂಡು ಸಾಯಂಕಾಲ ಸೂರ್ಯ ಅಸ್ತ ಆಗೋದ್ರೊಳಗಾಗಿ ಏನು ಬೇಕು ಅದಷ್ಟ ಸಾಕಪ್ಪ. ನಾಳೆಗೆ ಬೇಕು ಅನ್ನುವಂಥ ಭಾವ ಶರಣರಲ್ಲಿದ್ದಿಲ್ಲ. ಇವತ್ತಿಂದ ಒಂದು ದಿನ ದಾಟಿದ್ರೆ ಸಾಕು, ರಾತ್ರಿ 11 ಆತಂದ್ರೆ ನಮ್ದು ಯಾವುದನ್ನು ನಾಳಿದ ವಿಚಾರ ಮಾಡ್ತಿದ್ದಿಲ್ಲ. ಅದಕ್ಕೆ ನಾಳೆಗೆ ಬೇಕು ಅನ್ನುವಂಥ ಭಾವ ನಮ್ಮಲ್ಲಿ ಮೂಡಿತು ಅಂದ್ರೆ, ಆಸೆ ಹುಟ್ಟಿತ್ತು ಅಂದ್ರೆ ನಾವು ಶರಣರಾಗೋದಿಲ್ಲ. ಇಂದಿಂದ ಖಾಲಿ. ಅವರ ಭಾವನೆಗಳೇ ಬೇರೆ, ಶರಣರ ಭಾವನೆಗಳು. ಶರಣರು ಹೇಗಿರ್ತಾರ, ಮನುಷ್ಯರು ಹೇಗಿರ್ತಾರ, ರಾಕ್ಷಸರು ಹೇಗಿರ್ತಾರ. ಮನುಷ್ಯರು ಹೇಗಿರ್ತಾರಂದ್ರ ನಂದು ನನಗ ಇರಲಿ, ಅವ್ರದ್ದು ಅವರಿಗೆ ಇರಲಿ, ಇದು ಮನುಷ್ಯ ಸ್ವಭಾವ. ರಾಕ್ಷಸರ ಸ್ವಭಾವ ಹೇಗಂದ್ರೆ ನಂದು ನನಗಿರಲಿ, ಅವ್ರದ್ದು ನನಗ ಇರಲಿ, ಇದು ರಾಕ್ಷಸರ ಪ್ರವೃತ್ತಿ. ಶರಣರು, ಮಹಾತ್ಮರು, ಯೋಗಿಗಳ ಸ್ವಭಾವ ಹೇಗಿರ್ತದಂದ್ರೆ ಅವ್ರದ್ದು ಅವ್ರಿಗೆ ಇರಲಿ, ನಂದು ಕೂಡ ಅವರಿಗೆ ಇರಲಿ ಅನ್ನುವಂಥ ಭಾವ ಯಾರಲ್ಲಿ ಮೂಡ್ತದೆ ಅವರ ಮನಸ್ಸಿನಲ್ಲಿ ಆಸೆ ಅನ್ನೋದು ಇರೋದಿಲ್ಲ. ನಾಳೆಗೆ ಬೇಕು ಅನ್ನುವಂಥ ಭಾವ ಶರಣರಲ್ಲಿದ್ದಿಲ್ಲ. ಇವತ್ತು ಒಂದು ದಿನ ಜೀವನ ಸಾಕ್ಷಿದ್ರೆ ಸಾಕು, ಭಗವಂತನ ಕೃಪೆಯಿಂದ ಆರಾಮ್ ಇವತ್ತಿನ ಜೀವನ ಮುಗೀತಂದ್ರೆ ಮುಗೀತು. ಬೆಳಗ್ಗೆ ಹೇಳ್ತಿದ್ರು, ಲಿಂಗ ಪೂಜೆ ಮಾಡ್ಕೊಳ್ತಿದ್ರು, ಕಾಯಕ ಮಾಡ್ಕೊಂಡು ಬರ್ತಿದ್ರು, ದಾಸೋಹ ಮಾಡ್ತಿದ್ರು. ಸಾಯಂಕಾಲದ ಸಮಯದೊಳಗ
ಅನುಭವದ ಗೋಷ್ಠಿಗಳನ್ನು ಮಾಡ್ತಿದ್ರು, ಚಿಂತನೆಯನ್ನು ಮಾಡ್ತಿದ್ರು. ಅನುಭವ ಮಂಟಪದಲ್ಲಿ ಅನುಭವದ ಗೋಷ್ಠಿಗಳನ್ನು ಮಾಡಿ ಇದ್ರ ಪ್ರಸಾದ ಮಾಡ್ತಿದ್ರು, ಇಲ್ಲ ಅಂದ್ರ ಹಾಗೆ ಮಲಗುತ್ತಿದ್ರು. ಅದು ಅವತ್ತಿನ ದಿನನಿತ್ಯದ ಕಾರ್ಯ ಶರಣರದಾಗಿತ್ತು. ಶರಣರ ಕಾರ್ಯ ದಿನನಿತ್ಯದ ಹೀಗೆ. ನಮ್ಮ ಕಾರ್ಯ ಮುಂಜಾನೆ ಎದ್ವಿ ಅಂದ್ರ ಯಾರು ತಲೆ ಹೊಡಿಬೇಕು, ಯಾರು ತಲೆ ಮೇಲೆ ಮಕ್ಮಲ್ ಟೋಪಿ ಹಾಕಬೇಕು, ನಾಳೆಗೆ ನಮಗ ಇವತ್ತೊಂದಿನ ಆದ್ರೇನತ್ತ ನಾಳೆಗೆ ಮತ್ತೆ ಬೇಕು ಅನ್ನುವಂಥ ಭಾವ ನಮ್ಮಲ್ಲಿ ಮೂಡ್ತದಲ್ಲ, ನಾವು ಶರಣರಾಗಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಆಯುಧಕ್ಕೆ ಲಕ್ಕಮ್ಮ ಹೇಳ್ತಾಳೆ, ಆಸೆ ಎಂಬುದು ಅರಸರಿಗಲ್ಲದೆ ಶಿವಭಕ್ತರಿಗುಂಟೇನಯ್ಯ, ರೋಷ ಎಂಬುದು ಯಮದೂತರಿಗಲ್ಲದೆ ಅಜಾತರಿಗುಂಟೇನಯ್ಯ, ಈಸಕ್ಕಿ ಆಸೆ ನಮಗೆ ಕೈಯ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ಸಲ್ಲದು ಈ ಭಕ್ತಿ ಅಂತಳಾಕಿ. ನೀವೆಲ್ಲ ಅದಿರಲ್ಲ, ನೀವೇನಂತೀರಿ? ಆಯುಧಕ್ಕೆ ಲಕ್ಕಮ್ಮ ಶರಣರ ಅಂಗಳದಲ್ಲಿರುವಂಥ ಅಕ್ಕಿಗಳನ್ನು ಆಯ್ಕೊಂಡು ಬರಬೇಕಾದ್ರೆ ಮಾರಯ್ಯನವರು, ನಾಳೆಯ ದಿನ ನಾನು ಕಾಯಕಕ್ಕೆ ಹೋಗೋದು ಬೇಡ, ಇವತ್ತೇನು ತಗೊಂಡು ಬಂದಿನಲ್ಲ ಇದ ಅಕ್ಕಿನ ಇಷ್ಟ ಒಯ್ಯೋ ಬದಲು ನಾಳಿದೂ ಸಹಿತ ಇವತ್ತ ಒಯ್ದು ಬಿಡೋಣ ಅಂತ ಒಮ್ಮನ ತರುವಲ್ಲಿ ಇಮ್ಮನ ತರ್ತಾರವ್ರು. ಒಂದು ಸೇರು ತರುವ ಬದಲು 2 ಸೇರು ತರ್ತಾರ. ಒಂದು ಅರ್ಧ ಕೆಜಿ ತರುವ ಬದಲು 1 ಕೆಜಿ ತರ್ತಾರಂತ ನೀವು ತಿಳ್ಕೊರಿ. ನಾಳೆಗೆ ಕಾಯಕವನ್ನು ಬಿಡೋಣ, ನಾಳಿದು ವಿಚಾರ ಮಾಡಿ ಯಾವಾಗ ಗಂಟು ತಗೊಂಡು ಆಯುಧಕ್ಕೆ ಲಕ್ಕಮ್ಮನ ಮನೆ ಮುಂದೆ ಬರ್ತಾರ ಮಾರಯ್ಯನವರು, ನಮ್ಮ ಪತಿರಾಯ ಕಾಯಕಕ್ಕೆ ಹೋಗಿದ್ರು, ಕಾಯಕವನ್ನು ಮುಗಿಸ್ಕೊಂಡು ತಗೊಂಡು ಬಂದಾರ, ಅದನ್ನು ಇಸ್ಕೊಂಡು ಅದನ್ನು ದಾಸೋಹ ಮಾಡಿ ಶರಣರಿಗೆ ಪ್ರಸಾದ ಮಾಡೋಣ ಅಂತ ತಿಳ್ಕೊಂಡು ಒಳಗಿಂದ ಒಂದು ತಂಬಿಗೆ ನೀರು ತಗೊಂಡು ಬಂದು ಕೈಯಾಗ ಕೊಟ್ಲು. ನೀರು ಇಸ್ಕೊಂಡ್ರು, ತಾವು ತಂದ ಅಕ್ಕಿಯ ಗಂಟನ್ನ ಆಯುಧಕ್ಕೆ ಲಕ್ಕಮ್ಮನ ಕೈಯಾಗ ಕೊಟ್ರು. ಲಕ್ಕಮ್ಮ ನೋಡ್ತಾಳ, ನೋಡಿ ಅಂತಾಳ, ಮಾರಯ್ಯನವರೇ ಇಷ್ಟು ಯಾಕೆ ತಂದ್ರಿ, ಇಷ್ಟು ಯಾಕೆ ತಂದ್ರಿ ಅಂತ ಕೇಳಿಲ್ತು. ಮಾರಯ್ಯನವರು ಅಂತಾರ, ನಾಳೆಯ ದಿನ ಕಾಯಕಕ್ಕೆ ಹೋಗುವ ಬದಲು ಇವತ್ತಿಂದು ಮುಗಿಸಿದ ಮೇಲೆ ಇನ್ನೇನು ಉಳಿತದಲ್ಲ ಅದನ್ನು ನಾಳೆಗೆ ಮಾಡೋಣ ಅನ್ನೋದಕ್ಕಾಗಿ ತಗೊಂಡು ಬಂದೀನಿ ಅಂತ ಮಾರಯ್ಯನವರು ಅಂತಾರ. ಲಕ್ಕಮ್ಮನ ಭಾವ ಹೇಗಿದೆ ನೋಡಿ, ಇಷ್ಟು ಯಾಕೆ ತಂದ್ರಿ ಅಂತ ಶರಣರಂದ್ರು. ನಿಮ್ಮ ಮನೆ ಮುಂದೆ ನಿಮ್ಮ ಯಜಮಾನರು ಚೀಲದೊಳಗ ಕೈ ಚೀಲದೊಳಗೆ ಏನಾರು ತಗೊಂಡು ಬಂದ್ರು ಅಂದ್ರ ಅದನ್ನ ಇಸ್ಕೊಂಡು ನೋಡ್ತೀರಿ, ನೀವು ನೋಡಿ ಅಂತೀರಿ, ಏನಂತೀರಿ? ಇಷ್ಟ ಯಾಕೆ ತಂದ್ರಿ, ಇನ್ನಿಟ್ಟು ತರಬೇಕಿತ್ತಿಲ್ಲ. ಶರಣರು 2 ಪಟ್ಟು ತಂದ್ರು ಅಂದ್ರೆ ಇಷ್ಟ ಯಾಕೆ ತಂದ್ರಿ ಅಂದ್ರು. ನಿಮಗೆ 2 ಪಟ್ಟು ತಂದ್ರು ಸಹಿತ ಇಷ್ಟ ಯಾಕೆ ತಂದಿರಿ ಅಂತ ನೀವಂತೀರಲ್ಲ. ನಿಮ್ಮ ಸ್ವಭಾವ ಮನುಷ್ಯ ಸ್ವಭಾವ, ಅವರ ಸ್ವಭಾವ ಶರಣರ ಸ್ವಭಾವ. ಅದಕ್ಕೆ ಆಸೆ ಅನ್ನೋದು ಇರಬಾರ್ದಂತ. ಆಸೆ ಅನ್ನೋದು ಅರಸರಿಗಿರ್ತದೆ, ಅರಸರಿಗಿರ್ತದೆ. ಅರಸರಿಗೆ ಎಷ್ಟು ಆಸೆ ಇರ್ತದಂದ್ರ, ಹಾಗೆ ಭೂಮಿಯನ್ನು ಗೆಲ್ಲಬೇಕು, ಅರಮನೆಯನ್ನು ಗೆಲ್ಲಬೇಕು, ರಾಜ್ಯವನ್ನು ಗೆಲ್ಲಬೇಕು. ಸಾಯುವವರೆಗೂ ಸಹಿತ ಅರಸ ಏನ್ ಮಾಡ್ತಾನಂದ್ರೆ ದೇಶವನ್ನು ಗೆಲ್ಲಬೇಕು, ರಾಜ್ಯವನ್ನು ಗೆಲ್ಲಬೇಕು, ನಾ ದೊಡ್ಡ ಚಕ್ರವರ್ತಿ ಆಗಬೇಕು ಅಂತ ಬರೀ ಯುದ್ಧ ಮಾಡಿ ಯುದ್ಧ ಮಾಡಿ ಯುದ್ಧ ಮಾಡಿ ಮಣ್ಣಿನೊಳಗೆ ಮಣ್ಣಕ್ಕಾನ, ಮಣ್ಣಿನೊಳಗ ಮಣ್ಣಕ್ಕಾನ. ಅದಕ್ಕೆ ಆಸೆ ಅವ್ರಿಗಿರ್ತೈತ್ರಿ. ಒಂದು ರಾಜ್ಯವನ್ನು ಗೆದ್ರೆ ಮತ್ತೊಂದು ರಾಜ್ಯವನ್ನು ಗೆಲ್ಲಬೇಕನ್ನುವಂಥ ಸ್ವಭಾವ ಅವ್ರಿಗಿರ್ತದ. ಆದ್ರೆ ನಿಜವಾದ ಶಿವಭಕ್ತರಿಗೆ ಆಸೆ ಇರೋದಿಲ್ಲ. ಅದಕ್ಕೆ ನಾವು ಆಸೆತನದಿಂದ ಆಯ್ಕೊಂಡು ಬಂದಿರಲ್ಲ, ತೆಗೆದುಕೊಂಡು ಹೋಗಿ ಅದೇ ಅಂಗಳದೊಳಗೆ ಉಳಿದ ಅಕ್ಕಿಗಳನ್ನು ಹಾಕಿ ಬರ್ರಿ ಅಂತ ಕೊಟ್ಟು ಕಳಿಸಿಲ್ದಂತೆ ಆ ಆಯುಧಕ್ಕೆ ಲಕ್ಕಮ್ಮ. ಇದು ಆಶೆಯ ಪ್ರವೃತ್ತಿ ಇರಬಾರ್ದು. ಗುರು ನಾನಕ್ರು ಒಂದು ಕಡೆ ಸಂಚಾರ ಮಾಡ್ತಿರ್ಬೇಕಾದ್ರೆ ಅವನ ಶ್ರೇಷ್ಠ ಶಿಷ್ಯನ ಮನೆಗೆ ಹೋಗ್ತಾರ. ಎಂದೂ ಹೋಗಿರೋದಿಲ್ಲ ನಾನಕ್ರು.
ಒಂದು ದಿನ ಶಿಷ್ಯನ ಮನೆಗೆ ಹೋಗ್ಬೇಕಾದ್ರೆ ಅವ ಶಿಷ್ಯನ ಮನೆಯೊಳಗ ಒಂದು ದೊಡ್ಡದಾಗಿರುವಂಥ ಕೋಟೆಯನ್ನು ಕಟ್ಟಿಸಿದ್ದ. ಕೋಟೆ ಕೊತ್ತಲುಗಳನ್ನು ನಿರ್ಮಾಣ ಮಾಡಿದ್ದ. ಯಾವಾಗ ಅರಮನೆಯನ್ನು ಕಟ್ಟಿದ್ದ, ಅರಮನೆಯೊಳಗ ಸಂಪತ್ತನ್ನು ಸಂಗ್ರಹ ಮಾಡಿದ್ದ, ಅವನೊಂದು ನಿಯಮ ಏನಿತ್ತು ಅಂದ್ರೆ 1 ಕೋಟಿ ರೂಪಾಯಿಯನ್ನ ಸಂಗ್ರಹ ಮಾಡಿದ ಅಂದ್ರೆ ಮನೆಯ ಮೇಲೆ ಒಂದು ಧ್ವಜವನ್ನು ಕಟ್ಟುತ್ತಿದ್ದ, ಪತಾಕಿಯನ್ನು, ಒಂದು ಪತಾಕಿ ಕಟ್ತಿದ್ದ. ಹೀಗೆ ಪತಾಕಿಗಳನ್ನು ಎಷ್ಟು ಕಟ್ಟಿದ್ದಾವ ಅಂದ್ರೆ 12 ಪತಾಕಿಗಳನ್ನು ಕಟ್ಟಿದ್ದ. 12 ಪತಾಕಿಗಳನ್ನು. 12 ಪತಾಕಿಗಳು ಯಾವುದರ ಸಂಕೇತ ಅಂದ್ರೆ ಮನೆಯೊಳಗೆ 1 ಕೋಟಿ ರೂಪಾಯಿ ತಂದ್ರೆ 1 ಕೋಟಿಯ ಸಾಂಕೇತಿಕವಾಗಿ ಮನೆಯ ಮೇಲೆ ಒಂದು ಪತಾಕಿಯನ್ನು ಹಾರಿಸಿದ್ದ. ಹಾಗಾದ್ರೆ 12 ಪತಾಕಿಗಳಂದ್ರೆ 12 ಕೋಟಿ ರೂಪಾಯಿಯನ್ನು ಸಂಗ್ರಹ ಮಾಡಿದ್ದ. ಅವನು ಅನ್ಕೊಂಡಿದ್ದ ಊರೊಳಗೆ ನನ್ನಂತ ಶ್ರೀಮಂತ ಯಾರೂ ಇರಬಾರ್ದು, ಯಾರೂ ಇರಬಾರ್ದು, ನಾನೇ ಶ್ರೀಮಂತ ಅನ್ನುವಂಥ ಭಾವ. ಯಾವಾಗ ಆ ಮಾರ್ಗವಾಗಿ ಗುರುನಾನಕರು ಹೊಂಟಿದ್ರು, ಹೋಗುವಾಗ ನೋಡ್ತಾರ ಪತಾಕಿಯನ್ನ. ಏನಿದು ವಿಶೇಷ? ಒಂದು ಮನೆಯ ಮುಂದೆ ಒಂದೇ ಒಂದು ಪತಾಕೆ ಇರ್ತದೆ. ಅದು ಒಡೆಯರ ಮನೆತನವಾದ್ರೆ, ದೇಸಾಯಿಯವರ ಮನೆತನ ಆದ್ರೆ, ಊರೊಳಗೆ ದೊಡ್ಡ ಶ್ರೀಮಂತನ ಮನೆತನವಾದ್ರೆ ಅಂಥವರ ಮನೆ ಮೆಳಗೆ ಮೇಲೆ ಒಂದು ಪತಾಕೆ ಇರ್ತದ. ಇವನು ಮನೆ ಮೇಲೆ 12 ಪತಾಕೆ ಅದಾವಲ್ಲ, ಯಾಕ ಅಂತ ಹೋಗ್ತಿರ್ಬೇಕಾದ್ರೆ ಸಂತರನ್ನ ನೋಡಿ, ಗುರುನಾನಕರನ್ನ ನೋಡಿ ಅವನೇನ್ ಮಾಡ್ತಾನೆ ಅಂದ್ರೆ ಒಳಗೆ ಕರೀತಾನೆ. ಮಹಾತ್ಮರು ಹೊಂಟಾರ, ಅವ್ರನ್ನಿಟ್ಟು ಬರಮಾಡಿಕೊಳ್ಳೋಣ ಅಂತ ಕರ್ಕೊಂಡು ಒಳಗೆ ಹೋದ. ಒಳಗೆ ಹೋಗಿ ಸಂತರ ಗುರುನಾನಕರ ಪಾದ ಪೂಜೆ ಮಾಡಿದ, ಎಲ್ಲ ಮಾಡಿದ. ಗುರುನಾನಕರಂತಾರ, ಅಲ್ಲಪ್ಪ, ಯಾವುದಾದ್ರೂ ಒಂದು ಮನೆಯೊಳಗ ದೇಶವನ್ನು ಆಳ್ವಿಕೆ ಮಾಡಿದ್ರ, ದೇಶಗತಿ ಮನೆತನ ಇದ್ರ, ಒಡೆಯರ ಮನೆತನ ಇದ್ರ, ದೇಶಮುಖರ ಮನೆತನ ಇದ್ರ, ಒಂದೊಂದು ಪತಾಕಿಗಳನ್ನು ಕಟ್ಟಿರ್ತಾರ, ಇವರು ದೇಶಕ್ಕಾಗಿ ಹೋರಾಡಿದವರು ಅಂತ. ಆದ್ರೆ ನಿನ್ನ ಮನೆಯ ಮೇಲೆ 12 ಪತಾಕಿಗಳದವಲ್ಲ, ಯಾಕ ಅಂತ ಕೇಳಿದ್ರು ಗುರುಗಳು. ಅವಾಗ ಅವನನ್ನಂತ, ಅಪೌರ, 12 ಪತಾಕಿಗಳನ್ನು ಯಾವುದಕ್ಕಾಗಿ ಕಟ್ಟಿನಿ ಅಂದ್ರ, ಒಂದು ಪತಾಕಿಗೆ 1 ಕೋಟಿ ರೂಪಾಯಿ ಸಂಪತ್ತು ನನ್ನ ಮನೆಯೊಳಗೆ ಇತ್ತು ಅಂದ್ರೆ ಅದಕ್ಕಾಗಿ ಒಂದು ಪತಾಕಿ ಕಟ್ತಿದ್ದೆ, ಒಂದು ಪತಾಕಿಯನ್ನು ಕಟ್ತಿದ್ದೆ, ಒಂದು ಧ್ವಜವನ್ನು ಕಟ್ತಿದ್ದೆ. ಹಿಂಗೆ ನನ್ನ ಮನೆಯ ಸುತ್ತಲೂ ಸಹಿತ 12 ಧ್ವಜಗಳದಾವ ಅಂದ್ರೆ 12 ಕೋಟಿ ರೂಪಾಯಿ ಮನುಷ್ಯ ಅದಿನ್ರಪ್ಪ. ಮತ್ತೇನಾರ 1 ಕೋಟಿ ರೂಪಾಯಿಯನ್ನು ಸಂಗ್ರಹ ಮಾಡಿದರೆ ಮತ್ತೊಂದು ಧ್ವಜವನ್ನು ನಾನು ಕಟ್ತೇನೆ, 13 ಧ್ವಜ ಅಕ್ಕವ. ಈಗ 12 ಕೋಟಿ ಐತಲ್ಲ, 12 ಧ್ವಜ ಕಟ್ಟಿನಿ ಅಂದ. ಗುರುನಾನಕರಂತಾರ, 12 ಕೋಟಿ ರೂಪಾಯಿನ ಸಂಗ್ರಹ ಮಾಡಿ ಅನ್ನಿ. ಹೌದು. ಹಾಗಾದ್ರೆ ನಂದೊಂದು ಮಾತು ಕೇಳ್ತೀನಪ್ಪ? ಕೇಳ್ತೀನಪ್ಪ. 12 ಕೋಟಿಯನ್ನು ಸಂಗ್ರಹ ಮಾಡಿರುವಂತ ನೀನು ನಾಳೆ ಈ ಭೂಮಿಯನ್ನು ಬಿಟ್ಟು ಹೋಗುವಾಗ ನೀ 12 ಕೋಟಿ ರೂಪಾಯಿಯನ್ನು ಒಯ್ತಿ ಅನ್ನುವಂಥ ಸ್ವಭಾವನಿಂದ ಐತಲ್ಲ, ನೀ ಗಳಿಸಿದ ಸಂಪತ್ತನ್ನು ನೀನೇ ಒಯ್ತೀನಿ ಅನ್ನುವಂಥ ಮನೋಭಾವನೆಯಿಂದ ಐತಲ್ಲ. ಹಾಗಾದ್ರೆ ಹೋಗುವಾಗ ಒಂದು ಐಡಿಯಾ, ನಾನು ಇನ್ನೇನು ಭಾಳ ದಿನಕ್ಕೆ ಬರ್ತೀನೋ ಇಲ್ಲ ಗೊತ್ತಿಲ್ಲ, ನಾನು ಹೋಗಾವದೀನಿ. ಮತ್ತೆ ನೀ ಬರುವಾಗ ಸಾಯು ಮುಂದ ನಾ ಕೊಟ್ಟ ಒಂದು ಸೂಜಿಯನ್ನು ತಗೊಂಡು ನೀ ಬರ್ಬೇಕಪ್ಪ ನಾ ಇರೋ ಜಾಗಕ್ಕ ಅಂತಾರವ್ರು. ನಾನು ಸಾಯ್ತೀನಿ, ನೀನು ಸಾಯ್ತಿ ಒಂದು ದಿನ. ಆದ್ರ ಒಂದು ಸೂಜಿಯನ್ನು ಕೊಟ್ಟು ಹೊಕ್ಕಿನಲ್ವ, ಹೆಂಗಾರ ಮಾಡಿ ನಾ ಸತ್ತು ಮೊದಲ ಹೋಗಿದ್ದೆ ಅಂದ್ರೆ ನೀ ತಗೊಂಡು ಅಲ್ಲಿಗೆ ಬಾ, ಅಥವಾ ನೀ ಮೊದಲು ಹೋಗಿದ್ದೆ ಅಂದ್ರೆ ತಗೊಂಡು ಹೋಗಿ ಇಟ್ಕೋ, ನಾ ಬಂದು ಇಸ್ಕೋತೀನಿ ಅಂತ ಗುರುನಾನಕರಂತಾರ. ಅವನಂತಾನ, ಏನು ದೊಡ್ಡಗಾದ್ರಿ, ಒಂದು ಸಣ್ಣ ಸೂಜಿಯನ್ನು ತೆಗೆದುಕೊಂಡು ಹೋಗಕ್ಕಾಗೋದಿಲ್ಲ ಏನ್ ನನಗ, ಕೊಡ್ರಿ ಅಂತ ಇಸ್ಕೊಂಡು ಗುರುಗಳು ಕೊಟ್ಟು ಹೋಗ್ಬಿಟ್ರು. ಮನೆಯೊಳಗ ಒಳ್ಳೆಯ ಬುದ್ಧಿವಂತಿಕೆ ಹೆಣ್ಣು ಮಗಳಿದ್ಲು, ಹೆಂಡತಿ, ಬುದ್ಧಿವಂತಿಕೆ ಹೆಂಡತಿ. ಅವಾಗ ಗಂಡ ಅಂತಾನ, ನೋಡು ನಮ್ಮ ಗುರುಗಳು ಬಂದಿದ್ರು, ಗುರುಗಳು ಹೋಗುವಾಗ ಒಂದು ಮಾತು ಹೇಳಿಗ್ಯಾರ, ನಾಳೆ ನೀನು ಸತ್ತು ಹೊಂಟಿ ಅಂದ್ರೆ ಈ ಸೂಜಿ ತಗೊಂಡು ಬಾ ಅಂದಾರ. ನಾ ಈ ಸೂಜಿನ ಗಟ್ಟಿಯಾಗಿ ಭದ್ರವಾಗಿ ಇಡಬೇಕು, ಎಲ್ಲರ ತೆಗೆದಿಡಂತಕ್ಕೆ ಕೈಯಾಗ ಕೊಟ್ರು. ಕೊಟ್ಟ ಮೇಲೆ ಹೆಂಡತಿ ಅಂತಾಳ, ನಗತಾಳ, ಏನ್ರಿ
ನಿಮ್ಮ ಭ್ರಮೆ ಹೇಗಿದೆ ಅಂದ್ರ ಈ ಸೂಜಿಯನ್ನು ತೆಗೆದುಕೊಂಡು ಹೋಗ್ತೀನಿ ಅನ್ನುವಂಥ ಭ್ರಮೆ ಐತಲ್ಲ, ನಾಳೆ ನೀವು ಈ ಭೂಮಿಯನ್ನು ಬಿಟ್ಟು ಮರಣವನ್ನು ಹೊಂದಿದ್ರಿ ಅಂದ್ರ ನಿಮ್ಮ ಕೈಯಾಗ ಒಂದು ಸಣ್ಣ ಸೂಜಿನೂ ಸಹಿತ ಈ ಭೂಮಿಯಿಂದ ನೀವು ಹೋಗುವ ಜಾಗಕ್ಕೆ ಒಯ್ಯಕ್ಕಾಗೋದಿಲ್ರಿ. ಹೆಂಗೆ ವಿಚಾರ ಮಾಡಿರಿ, ಈ ಸೂಜಿಯನ್ನು ಮರಳಿ ನಿಮ್ಮ ಗುರುಗಳಿಗೆ ಕೊಟ್ಟು ಬಿಡ್ರಿ ಅಂತ ಹೇಳಿಬಿಡ್ತಾಳೆ ಆಕೆ. ಒಯ್ಯಕ್ಕಾಗೋದಿಲ್ಲ, ಸುಮ್ಮ ಗುರುವಿನ ಮಾತಿಗೆ ನೀನು ದ್ರೋಹ ಮಾಡಿದಂಗೆ ಅಕ್ಕದ, ಹೋಗಿ ಕೊಟ್ಟು ಬಿಡು. ಹೌದಾ? ಒಯ್ಯಕ್ಕಾಗೋದಿಲ್ಲ. ಹಾಗಾದ್ರೆ ತಗೊಂಡ ಗುರುಗಳು ಎಲ್ಲಿ ಹೋಗಿದ್ರಲ್ಲ, ಬೆನ್ನು ಹತ್ತಿದ ಗುರುಗಳು ಸಿಕ್ಕರು. ಆ ಗುರು ನಾನಕ್ಕರ ಕೈಗೆ ಮತ್ತೆ ಸೂಜಿಯನ್ನು ಕೊಟ್ಟ. ಗುರುವೇ, ನನಗೆ ತರಕ್ಕಾಗೋದಿಲ್ಲ, ಇದನ್ನ ನೀ ತಗೊಂಡು ಬಾ ಅಂತ ಹೇಳಿದಿ. ನಾನು ಬಹಳ ಖುಷಿಯಿಂದ ತರ್ತೀನಿ ಅಂತ ಹೇಳಿದೆ. ಆದ್ರೆ ನನ್ನ ಹೆಂಡತಿ ಬುದ್ಧಿವಂತಿಕೆಯಿಂದ ಬುದ್ಧಿವಂತಳಾಗಿರುವಂತ ನನ್ನ ಹೆಂಡತಿ ಬೋಧನೆ ಮಾಡಿಲ್ದು, ಈ ಸೂಜಿಯನ್ನು ನೀವು ಸತ್ರ ಒಯ್ಯಕ್ಕಾಗೋದಿಲ್ಲ ಅಂದ್ಲು. ಅದಕ್ಕಾಗಿ ಈ ಸೂಜಿನ ನಿಮ್ಮದು ನೀವು ತಗೊಂಡು ಬಿಡ್ರಿ ಅಂತ ಕೈಯಾಗ ಕೊಟ್ಟ. ಅವಾಗ ಗುರುಗಳು ಒಂದು ಮಾತು ಹೇಳ್ತಾರಂತ, ನಿನ್ನ ಮನೋಭಾವದಲ್ಲಿ ನಿನ್ನ ಮನಸ್ಸಿನೊಳಗೆ ಆಸೆ ಅನ್ನೋದು ಉತ್ಪತ್ತಿಯಾಗಿ ಆಸೆಯಿಂದ 12 ಪತಾಕಿಗಳನ್ನು ಹಾರಿಸಿಯಲ್ಲಪ್ಪ, ನಾ ಕೊಟ್ಟ ಸಣ್ಣ ಸೂಜಿಯನ್ನು ಸಹಿತ ನಿನಗೆ ತಗೊಂಡು ಹೋಗೋಕ್ಕಾಗೋದಿಲ್ಲ ಅಂದ್ರ ನೀನು ಗಳಿಸಿಟ್ಟ 12 ಕೋಟಿ ರೂಪಾಯಿ ಸಹಿತ ನಿನ್ನ ಹಿಂದೆ ಬರೋದಿಲ್ಲೋ ತಮ್ಮ ವಿಚಾರ ಮಾಡುವಂತ ಯಾವಾಗ ಬುದ್ಧಿಯ ಮಾತನ್ನು ಹೇಳಿದ್ರೋ ಅಂದಿನಿಂದ ಶಿಷ್ಯ ತನ್ನೆಲ್ಲ ಸಂಪತ್ತನ್ನು ಬಡವರಿಗಾಗಿ, ದೀನರಿಗಾಗಿ, ದುರ್ಬಲರಿಗಾಗಿ ಹಂಚಿ ದಾಸೋಹ ಮಾಡುವಂಥ ಮನೋಭಾವವನ್ನು ಬೆಳೆಸಿಕೊಂಡ. ಕಾರಣ ಇಷ್ಟೇ, ನೀ ಗಳಿಸಿದ 10 ರೂಪಾಯಿನೂ ಸಹಿತ ನಿನ್ನಿಂದ ಬರೋದಿಲ್ಲ, ಏನೂ ತಗೊಂಡು ಹೋಗೋಕ್ಕಾಗೋದಿಲ್ಲ. ಅದಕ್ಕೆ ಯಾವುದು ಬರೋದಿಲ್ಲ, ಬರಲಾರ್ದಕ್ಕಾಗಿ ಆಸೆ ಬಿದ್ದು ಹಗಲು ರಾತ್ರಿ ನಿದ್ದೆ ನೀರಡಿಕೆಯನ್ನು ಮರೆತು ಸಂಗ್ರಹವನ್ನು ಮಾಡುವ ಬದಲು ಯಾವುದು ನನ್ನೊಂದಿಗೆ ಬರ್ತದೆ ಅದನ್ನು ಸಂಗ್ರಹ ಮಾಡೋದೇ ಶರಣರ ಸಿದ್ಧಾಂತವಾಗಿತ್ತು. ಆ ಶರಣರು ನಮಗೆ ಕಲಿಸಿಕೊಟ್ರು. ಹೀಗೆ ಆಸೆ ಅನ್ನೋದು ಭವಕ್ಕೆ ಮೂಲ ನೋಡ ಅಂತಾರವರು. ಈ ಆಸೆ ಹುಟ್ಟಿತು ಅಂದ್ರೆ ಸದಾಕಾಲ ಜನನ ಮರಣ ಭವಬಂಧನ ಚಕ್ರದಲ್ಲಿ ಬಿದ್ದು ಒದ್ದಾಡ್ತೇವೆ. ಆಸೆ ಇರಲಿಲ್ಲ ಅಂದ್ರೆ ಒಂದೇ ಸಾರೆ ನಾವು ದೇವರ ಸನ್ನಿಧಾನವನ್ನು ಸೇರುತ್ತೇವೆ. ಕಬೀರದಾಸರಂತಾರ, ಸಾಯಂಗಿದ್ರ ಮತ್ತೆ ಹುಟ್ಟುವಂಗ ನೀ ಸಾಯಬೇಡ ಅಂತಾರವ್ರು. ನೀನು ಒಂದು ಸಾರೆ ಸತ್ತಿ ಅಂದ್ರೆ ಮತ್ತೆ ನೀವು ಹುಟ್ಟಬಾರ್ದು, ಹಂಗ ಸಾಯ್ಬೇಕಂತ. ಅದು ನಿಜವಾದ ಸಾವಂತ. ಬಹಳ ಮಂದಿ ಸಾವಿಗೆ ಅಂಜುತ್ತಾರ, ಆದರೆ ಶರಣರು ಅಂಜಲಿಲ್ಲ. ಸಾವು ನಮಗ ಮಹಾನವಮಿ ಇದ್ದಂಗ, ಶಿವರಾತ್ರಿ ಇದ್ದಂಗ ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ಈ ಭವಬಂಧನ ಭವಪಾಶವಾದ ಕಾರಣವೇನಯ್ಯ ಅಂತ ಬಸವಣ್ಣವ್ರು ಹೇಳ್ತಾರೆ. ಹಿಂದಣ ಜನ್ಮದಲ್ಲಿ ಲಿಂಗವ ಜರಿದೆನಾಗಿ, ಹಿಂದಣ ಜನ್ಮದಲ್ಲಿ ಜಂಗಮವ ಮರೆದೆನಾಗಿ. ಈ ಭವಬಂಧನ ಭವಪಾಶವಾದ ಕಾರಣಕ್ಕದ ನಿನಗೆ ಭವಬಂಧನ ಬರಬಾರ್ದು ಅಂದ್ರೆ ಆಸೆಯನ್ನು ಬಿಡಬೇಕು ಅಂತ ಶರಣರು ಹೇಳಿಕೊಂತ ಬರ್ತಾರೆ. ನೀವು ಇನ್ನು ಮೇಲೆ ಯಾವುದು ಆಸೆ ಇಟ್ಕೋಬೇಡ್ರಿ. ಇಟ್ಟು ದಿನ ಬದುಕ್ತೀನನ್ನ ಆಸೆನೂ ತೆಗೆದು ಹಾಕ್ಬಿಡ್ರಿ. ಯಾವ ಸಂದರ್ಭದೊಳಗೆ ಏನಾಗ್ತೈತೆ ಗೊತ್ತಿಲ್ಲ, ಆದರೂ ಯಾವುದಕ್ಕೂ ನಾವು ಆಸೆಯನ್ನು ಇಟ್ಕೋಬಾರ್ದು. ಚಲೋ ಬೆಳಿಬೇಕು ಅಂತ ಆಸೆ ಇಟ್ಕೋಬೇಡ್ರಿ. ಚಲೋ ಸಿರಿವಂತಿಕೆಯನ್ನು ಗಳಿಸಿಕೊಂಡು ಮನೆಯೊಳಗೆ ಹಾಯಾಗಿರ್ಬೇಕನ್ನುವಂಥ ಆಸೆ ಇಟ್ಕೋಬೇಡ್ರಿ. ಯಾಕಂದ್ರೆ ಆಸೆ ಭಾಳ ಕೆಟ್ಟದ್ದದ. ಎಷ್ಟು ಕೆಟ್ಟದ್ದದ ಅಂದ್ರೆ, ಒಮ್ಮೆ ಒಬ್ಬ ಇನ್ನೇನು ಆಗೋ ಈಗೋ ಹೋಗುವಂಥ ಸ್ಥಿತಿಯೊಳಗೆ ಮಕ್ಕೊಂಡಿದ್ದ ಮ್ಯಾಲೆ ಹೋಗಕ್ಕೆ. ಅವನಿಗೆ 4 ಜನ ಮಕ್ಕಳು, ಗಂಡು ಮಕ್ಕಳು. ಇನ್ನೇನು ಹೊಕ್ಕಾನ ಹೋಗ್ತಾನ ಅಂತ ಎಲ್ಲರೂ ಬೇರೆ ಬೇರೆ ಊರಾಗಿದ್ರು. ಎಲ್ಲರೂ ಸೇರಿಕೊಂಡ್ರು. ಊರಿಗೆ ಬಂದು ತಂದೆ ಮಾತಾಡಿಸ್ಕೊಂಡು ಹೋಗೋಣ ಅಂತ ಬಂದರು. ನೀವು ಅಂತಿರ್ತೀವಿ ನೋಡಿ, ಎಲ್ಲೋ ಒಂದು ಕಡೆ ಸಣ್ಣದ ಏನದು ಜೀವ ಹಿಡ್ಕೊಂಡದ, ಯಾವಾಗ ಹೋಗತ್ತೆ ಗೊತ್ತಿಲ್ಲ. ಯಾರ ನೀರು ಹಾಕಿದ್ರೆ ಹೋಗ್ಬೋದು,
ಯಾರ ಒಂದು ಅಗಳು ಅನ್ನ ಹಾಕಿದ್ರೆ ಅದನ್ನು ತಿಂದು ಹೋಗ್ಬೋದು. ಒಟ್ಟಾರೆ ಯಾರ ಮೇಲೆ ಜೀವ ಇಟ್ಕೊಂಡು ಕುಂತನ ಗೊತ್ತಿಲ್ಲ ಅನ್ನೋದಿಲ್ಲ ನಾವು. ಹಂಗ ಇತ್ತದು ಮನ್ಯಾಗ. 4 ಜನ ಮಕ್ಕಳು ಬಂದು ಸುತ್ತಲೂ ನಿಂತರು. ನಿಂತ ಮೇಲೆ ತಂದೆ ಮಕ್ಕೊಂಡಿದ್ದ. ಮಕ್ಕೊಂಡು ಅವನ ಕಣ್ಣು ಯಾವಾಗಲೂ ದನ ಕಟ್ಟುವ ಗ್ವಾಲ್ದಿ ಕಡೆನ ಇತ್ತು, ದನ ಕಟ್ಟುವ ಜಾಗ ಕಡೆನ ಇತ್ತು. ಅದನ್ನ ನೋಡ್ತಿದ್ದ. ಏನೋ ಒಂದು ಹೇಳಾಕ್ ಹೊಕ್ಕಿದ್ದವ, ನೋಡ್ತಿದ್ದ, ಏನೋ ಹೇಳಾಕತ್ತಿದ್ದ. 4 ಜನ ಮಕ್ಕಳಂದು ಏನಾರ ನಮ್ಮ ಅಪ್ಪ ದಂದಾಕಿ ಒಳಗ ದನ ಕಟ್ಟು ಜಾಗದೊಳಗೆ ಏನಾರ ಬಂಗಾರದ ಹಂಡೆ ಹುಗುದಿರಬಹುದು ಅನ್ಕೊಂಡವ. 4 ಜನ ಮಕ್ಕಳು ಏನಾರು ಮಾಡಿ ನಮ್ಮ ಅಪ್ಪನ ಒಂದು 5 ನಿಮಿಷ ಮಾತಾಡಿಸಿಬಿಟ್ರೆ ಚಲೋ ಆಕೈತೆ ಅನ್ಕೊಂಡ್ರು. ಒಬ್ಬ ಡಾಕ್ಟ್ರನ್ನ ಕರೆಸಿದ್ರು. ಡಾಕ್ಟ್ರ, ನಮ್ಮಪ್ಪ ಏನೋ ಹೇಳ್ಬೇಕಂತಾನ, ಬಾಯಿ ಬಿದ್ದದ, ಏನೂ ಮಾತಾ ಬರವಲ್ದು, ನಾಲಿಗೆ ಹೊರಳ್ತಾ ಇಲ್ಲ, ಹೆಂಗಾರ ಮಾಡಿ ಅವನಿಗೆ ಒಂದು 5 ನಿಮಿಷ ಮಾತಾಡಂಗೆ ಮಾಡ್ರಿ ಡಾಕ್ಟ್ರ, ನಿಮಗೆ ರೊಕ್ಕ ಕೊಡ್ತೀವಿ ನಾವು. ಒಟ್ಟು 5 ನಿಮಿಷ ಮಾತಾಡ್ಬಿಟ್ರ ನಮಗೇನನ್ನದ ಸಂಪತ್ತನ್ನು ಮುಚ್ಚಿಟ್ಟಿದ್ದ ಅಂದ್ರೆ ಬಚ್ಚಿಟ್ಟಿದ್ದ ಅಂದ್ರೆ ಸಂಪತ್ತು ಸಿಗುತ್ತದೆ, ದಯವಿಟ್ಟು ಡಾಕ್ಟ್ರ ಏನಾರ ಮಾಡಿ ಮಾತಾಡ್ಸ್ರಿ. ಡಾಕ್ಟ್ರ್ ಅಂದ, ನಿಮ್ಮಪ್ಪ 5 ನಿಮಿಷ ಮಾತಾಡ್ಬೇಕಂದ್ರೆ 50,000 ರೂಪಾಯಿ ಖರ್ಚಾಕೈತಿ ನೋಡಂದವ. ಆದ್ರೆ ಆಗಲ್ರಿ ಡಾಕ್ಟ್ರ, ಯಾರು ಬ್ಯಾಡಂತಾರ. 50,000 ಖರ್ಚು ಮಾಡಿದ್ರೆ 1 ಕೋಟಿ ರೂಪಾಯಿ ಸಂಪಾದನೆ ಇಟ್ಟಿರುವಂತ ಸಂಪತ್ತು ಸಿಗಬಹುದಲ್ಲ ನಮ್ಮ ಅಪ್ಪ ಹೇಳಿದ್ರ ಅನ್ಕೊಂಡು 4 ಜನ ಮಾತಾಡಿಕೊಂಡು ಅಂದು, ಏನಾರ ಆಗ್ಲಿ 50,000 ಅಂದಾರ, ಕೊಟ್ಬಿಡೋಣ ಅಂದ್ರು. ಅಂದು ಡಾಕ್ಟ್ರಿಗೆ ಹೇಳ್ತಾರ, ಒಂದು ಇಂಜೆಕ್ಷನ್ ಮಾಡ್ರಿ, ಒಟ್ಟು 5 ನಿಮಿಷ ಮಾತಾಡಿಸ್ರಿ. ಡಾಕ್ಟ್ರ್ ಇಂಜೆಕ್ಷನ್ ಮಾಡಿದ್ರು. ಮಾಡಿದ ಮೇಲೆ ತಂದೆಗೆ 5 ನಿಮಿಷ ಮಾತಾಡುವಷ್ಟು ಶಕ್ತಿ ಬಂತು. ಯಾವಾಗ ಸಾಯ್ತನ ಅನ್ನುವಂಥ ವ್ಯಕ್ತಿ ಯಾವಾಗ ಇಂಜೆಕ್ಷನ್ ಅನ್ನ ತೆಗೆದುಕೊಂಡ 5 ನಿಮಿಷ ಮಾತಾಡಬೇಕು ಅಂತ ತಿಳ್ಕೊಂಡು ಮಕ್ಕಳ ಅಪೇಕ್ಷೆ ಇತ್ತು. ನಮ್ಮಪ್ಪ ಎಲ್ಲಿಯರ ಸಂಗ್ರಹ ಮಾಡಿ ಸಂಪತ್ತು ಬಂಗಾರ ಏನಾರ ಗಳಿಸಿಟ್ಟಿರಬಹುದು, ಆ ದನ ಕಟ್ಟು ಜಾಗದೊಳಗೆ ಏನಾರ ಹೇಳಬಹುದು ಅಂತ ತಿಳ್ಕೊಂಡು ಇಂಜೆಕ್ಷನ್ ಏನು ಮಾಡಿದ್ರಲ್ಲ, 50,000 ರೂಪಾಯಿ ತಗೊಂಡಿದ್ನಲ್ಲ ಡಾಕ್ಟ್ರ, ಅವ ಹೇಳಿದ್ನಂತ, ಸಾಯುವಂಥ ವ್ಯಕ್ತಿ 5 ನಿಮಿಷ ಮಾತಾಡಿ ಏನಿಲ್ರಲೇ, ಯಾವ ಸಂಪತ್ತು ನಾ ಮುಚ್ಚಿಟ್ಟಿಲ್ಲ, ಅಲ್ಲೇ ದನ ಕಟ್ಟು ಜಾಗದೊಳಗೆ ಎಮ್ಮಿ ಕರ ಕಸಬರಿಗೆ ತಿನ್ನಕತ್ತೈತಿ ನೋಡಿ, ಬಿಡಿಸ್ರಿ ಅಂದಂತವ. ಎಲ್ಲಿ ಐತ್ರಿ? ದನ ಕಟ್ಟುವ ಜಾಗದೊಳಗೆ ಎಮ್ಮಿ ಕರ ಕಸಬರಿಗೆ ತಿನ್ನಕತ್ತೈತಿ ಅಂತ ತಿಳ್ಕೊಂಡು ಹೇಳುವುದಕ್ಕಾಗಿ ಜೀವ ಹಿಡ್ಕೊಂಡಿದ್ದ ಆ ಮಗ. ಅಂದ್ರ ಆಗೋ ಈಗೋ ಸಾಯ್ತೀನಿ ಅಂದ್ರೂ ಸಹಿತ ಸಂಪತ್ತಿಗಾಗಿ ಆಸೆ ಮಾಡುವಂತ ಈ ಮನುಷ್ಯ ಎಷ್ಟು ವಿಚಿತ್ರದ ನೋಡಿ. ಸಾಯುವಂತ ಪ್ರಜ್ಞೆಯೊಳಗಿರುವಂತ ವ್ಯಕ್ತಿಯೂ ಸಹಿತ ಕಸಬರಿಗೆ ಆಸೆ ಮಾಡ್ತಾನ, ಕಸಬರಿಗೆ ಚಿಂತೆ ಅವನಿಗೆ ಐತೆ ಅಂದ್ರ, ಮತ್ತಿಂಥವರ ಮನಸ್ಸಿನೊಳಗೆ ಸದಾ ಆಸೆ ಇತ್ತು ಅಂದ್ರೆ ಇವರು ಮತ್ತೆ ತಿರ್ಗಾ ಮುರುಗ ಹುಟ್ಟಿ ಬರ್ತಾರೆ. ನಾವು ಒಂದೇ ಸರಿ ಹುಟ್ಟಿ ಬಂದ ಬಳಿಕ ಮತ್ತೆ ಜನನವನ್ನು ಪಡ್ಕೊಳ್ಬಾರ್ದು. ಜನನ ಮರಣ ಅನ್ನುವಂಥ ಚಕ್ರಗಳಲ್ಲಿ ಬಿದ್ದು ಒದ್ದಾಡಬಾರ್ದು. ನಾವು ಒಂದು ಸಾರಿ ಹುಟ್ಟಿ ಬಂದಿವೆ ಅಂದ್ರೆ ಈ ಜನ್ಮವನ್ನು ಸಾರ್ಥಕ ಮಾಡಿಕೊಂಡು ಬಿಡಬೇಕು. ಅದಕ್ಕೆ ದೇವರಿಗೆ ಉತ್ತತ್ತಿ ಒಗಿತಾರ, ಹುಚ್ಚೈದಾಗ ತೇರಿನೊಳಗೆ ಉತ್ತತ್ತಿ ಒಗಿತಾರ, ಬಾಳೆಹಣ್ಣು ಒಗಿತಾರ, ಒಂದಿಷ್ಟು ಮಂದಿ ಕಬ್ಬುನು ಒಗಿತಾರ, ಪ್ಯಾರ್ಲ್ ಹಣ್ಣನ್ನು ಒಗಿತಾರ, ಇದನ್ನ ಬಿಡ್ತಾವ, ಕಲ್ಲುನು ಒಗಿತಾವ, ಏನೇನು ಒಗಿತಾವ ಹೇಳಕ್ಕಾಗೋದಿಲ್ಲ. ಉತ್ತತ್ತಿಯನ್ನು ಒಗಿತಾರ. ಯಾಕೆ ಒಗಿತಾರ? ಉತ್ತತ್ತಿ ಉತ್ಪತ್ತಿ, ಇನ್ನೊಂದು ಸಾರಿ ನಾನು ಈ ಭೂಮಿಗೆ ಉತ್ಪತ್ತಿ ಆಗಬಾರದು ಅಂತ ಭಗವಂತನಿಗೆ ಉತ್ತತ್ತಿಯನ್ನು ಸಮರ್ಪಣೆ ಮಾಡ್ತಾರಲ್ಲ, ಇದು ನಿಜವಾದ ಭಕ್ತಿ ಅನ್ನೋದು ತಿಳಿತದೆ. ಬಾಳೆಹಣ್ಣನ್ನು ಸಮರ್ಪಣೆ ಮಾಡ್ತಾರೆ. ಯಾಕೆ ಮಾಡ್ತಾರ? ಬಾಳೆ ಒಂದು ಸಾರೆ ಗೊನೆ ಹಾಕ್ತದೆ ಹೊರತಾಗಿ ಮತ್ತೊಂದು ಸಾರೆ ಗೊನೆ ಹಾಕೋದಿಲ್ಲ. ಅದಕ್ಕೆ ದೇವರಿಗೆ ಬಾಳೆಹಣ್ಣನ್ನು ಯಾಕೆ ಸಮರ್ಪಣೆ ಮಾಡ್ತಾರಂದ್ರೆ, ಒಂದು ಸಾರಿ ಈ ಭೂಮಿಗೆ ಈ ಜನ್ಮವನ್ನು ಹೊತ್ತು ಬಂದೀನಿ ಅಂದ್ರೆ ಸಾಕಪ್ಪ ಸಾಕು, ಮತ್ತೊಮ್ಮೆ ಹುಟ್ಟೋದು ಬೇಡ ಅಂತ ತಿಳ್ಕೊಂಡು ಬಾಳೆಹಣ್ಣನ್ನು ಸಮರ್ಪಣೆ ಮಾಡ್ತಾರ. ಇನ್ನು ಪ್ಯಾರಲ್ಕಾಯಿ ಸಮರ್ಪಣೆ ಮಾಡ್ತಾರಲ್ಲ, ಪೇರು ಹಣ್ಣು, ಅವರು ಪದೇ ಪದೇ ಹುಟ್ಟಿ ಬರಲಿ ಅಂತ ಸಮರ್ಪಣೆ ಮಾಡ್ತಾರೆ. ಹೇಳುವುದಿಷ್ಟೇ, ಭವದಲ್ಲಿ ಬಿದ್ದು ಒದ್ದಾಡಬಾರ್ದು ಅಂದ್ರೆ ಆಸೆ ಅನ್ನೋದು ಇರಬಾರ್ದು ಅನ್ನುವಂಥ ಸಿದ್ಧಾಂತವನ್ನು ಭಾಳ ಸ್ಪಷ್ಟವಾಗಿ ನಮಗೆಲ್ಲ ದಾರ್ಶನಿಕರು, ಶರಣರು, ಮಹಾತ್ಮರು ತಿಳಿಸ್ಕೊಂಡು ಬರ್ತಾರಂದ್ರೆ, ನಾವು ಇನ್ನು ಮೇಲೆ ಯಾರು ಆಸೆ ಮಾಡಬೇಡ್ರಿ. ಮನೆಯಾಗ ಏನೇನೈತಿ ಎಲ್ಲ ತಂದು ವಿರಕ್ತ ಮಠದಾಗ ಇಟ್ಬಿಡ್ರಿ. ಇಡ್ತೀರಾ? ಏನ್ರಿ ಸ್ವಾಮಿಗಳು ಏನು ಹೇಳ್ತೀರಿ ನೀವು?
ಇಡಕ್ಕೆ ಸಾಧ್ಯ ಇಲ್ಲ. ಯಾಕ? ಇಲ್ಲಿ ಕೇಳಿ ಮುಂದೆ ಹೋದ್ರೆ ಮುಗಿತು. ಸ್ಮಶಾನ ವೈರಾಗ್ಯ, ವೈರಾಗ್ಯ ಅಂತ ಬರ್ತಾವ. ಸ್ಮಶಾನ ವೈರಾಗ್ಯ, ಪುರಾಣ ವೈರಾಗ್ಯ, ಪ್ರಸೂತಿ ವೈರಾಗ್ಯ ಅಂತ 3 ವೈರಾಗ್ಯಗಳು ಬರ್ತಾವ. ಪ್ರಸೂತಿ ವೈರಾಗ್ಯ ಅಂದ್ರ ಒಮ್ಮೆ ತಾಯಿ ಗರ್ಭಾವತಿ ಆಲ್ದು ಅಂದ್ರ ಒಂದು ಶಿಶುವಿಗೆ ಜನ್ಮವನ್ನು ಕೊಡಬೇಕಾದ್ರೆ ತಾಯಿ ಪಡುವಂತ ಕಷ್ಟವನ್ನ ನೋಡಿಕೊಂಡು ಆಕೆ ಅಂತಾಳಂತ, ಯಪ್ಪಾ ಭಗವಂತ, ಇನ್ನೊಂದು ಸಾರೆ ನಾನು ಇನ್ನೊಂದು ಕೂಸಿಗೆ ಜನ್ಮ ಕೊಡುದಿಲ್ಲಪ್ಪ, ಸಾಕಪ್ಪ, ಇದು ಒಂದೇ ಸಾಕಪ್ಪ, ಇನ್ಮೇಲೆ ನಾನು ಮಕ್ಕಳನ್ನು ಹೆರೋದಿಲ್ಲ ಅಂತ ಪ್ರಸೂತಿಯ ಸಂದರ್ಭದಲ್ಲಿ ಹಿಂಸೆ ಪಡ್ತಾಳಂತ. ಮತ್ತದ ಆ ಪ್ರಸೂತಿ ಆದಮೇಲೆ, ಹೆರಿಗೆ ಆದಮೇಲೆ ಮತ್ತೊಂದು ವಾರಕ್ಕೆ ಇನ್ನೊಂದು ಗಂಡು ಹಡಿಬೇಕು, ನಾ ಮುತ್ತಿ ಅಂತದ್ದು. ಇದು ವೈರಾಗ್ಯ. ಪ್ರಸೂತಿಯ ವೈರಾಗ್ಯ ಅಂದ್ರೆ ಹಡೆಯುವ ಸಂದರ್ಭದಲ್ಲಿ, ಹೆರಿಗೆ ಆಗುವಂತ ಸಂದರ್ಭದಲ್ಲಿ ಆಕೆ ಹಿಂಸೆ ಪಡಬಾರ್ದು, ಸಾಕಪ್ಪ ಸಾಕು, ಮತ್ತೊಮ್ಮೆ ಇನ್ನೊಂದು ಕೂಸಿಗೆ ಇನ್ನೊಂದು ಶಿಶುವಿಗೆ ಜನ್ಮವನ್ನು ಕೊಡಬಾರ್ದು ಅಂತ ಯಾವಾಗ ವೈರಾಗ್ಯವನ್ನು ತಾಳ್ತಾಳ, ಮತ್ತೊಂದು ವರ್ಷ ಆದ್ಮೇಲೆ ಇನ್ನೊಂದು ಹಡಿಬೇಕಂತ ಏನು ಅಪೇಕ್ಷೆ ಪಡ್ತಾಳಲ್ಲ, ಇದು ಪ್ರಸೂತಿಯ ವೈರಾಗ್ಯ. ಇನ್ನು ಸ್ಮಶಾನದ ವೈರಾಗ್ಯ ಅಂತ ಬರ್ತದೆ. ಮಣ್ಣು ಮಾಡಕ್ ಹೋದಾಗ ಎಲ್ಲರೂ ಸಹಿತ ಆ ಮಣ್ಣನ್ನು ಹಾಕುವಾಗಂತಿರ್ತಾರ, ಯಪ್ಪ ದೇವ್ರೇ ಬಡ ಬಡ ನಮಗೂ ಯಾರಿಗೆ ತ್ರಾಸ ಕೊಡ್ಲಾರ್ದ ಕಣ್ಣು ಮುಚ್ಚಿ ಬಿಡ್ಲಪ್ಪ ಅಂತಾರೆ ಎಷ್ಟೋ ಮಂದಿ. ದೇವ್ರ ಸಾಕಾಗ್ಯದ ಈ ಜೀವನ, ನಮ್ಮನ್ನು ಇವನ್ ಹೆಂಗ ಕರ್ಕೊಂಡು ಬಿಡು ಅಂತ ಹೇಳ್ತೀವಿ ನಾವು. ಎಲ್ಲೇ? ಸ್ಮಶಾನಕ್ಕೆ ಹೋದಾಗ ಒಬ್ಬರ ಕಡೆ ತೊಳಿಸ್ಕೊಳ್ಳಿಲ್ಲ, ಒಬ್ಬರ ಕಡೆ ಬಳಸ್ಕೊಳ್ಳಿಲ್ಲ, ಎಲ್ಲದನ್ನು ಭಗವಂತ ಯಾವುದನ್ನು ಮಾಡಲಾರ್ದಂಗೆ ಕಣ್ಣು ಮುಚ್ಚಿದ್ನಲ್ಲ, ಈ ಸಾವು ಸುಖದ ಸಾವಪ್ಪ, ಹಿಂಗ ನಮ್ಮನ್ನ ಕರ್ಕೋ ಅಂತ ನಾವು ಹೇಳಿ ಬರ್ತೀವಲ್ಲ. ಮಣ್ಣು ಹಾಕಾಕ್ ಹೋದಂತ ಸಂದರ್ಭದಲ್ಲಿ ಹಿಂಗೆ ಹೇಳಿ ಬರ್ತೀವಿ. ಮನೆಗೆ ಬಂದ ಮೇಲೆ, ಜಳಕ ಮಾಡಿದ ಮೇಲೆ, ಒಂದು ಗ್ಲಾಸ್ ಟೀ ಕುಡಿದ ಮೇಲೆ ಏನಾರ ಯಮ ಕರಿಯಾಕೆ ಬರ್ಬೇಕು ನೋಡ್ರಿ, ಏನ ತೆಲಿಗಿಲಿ ಕೆಟ್ಟೈತೆ ನಿಂದ, ಇನ್ನ ಪುಟ್ಗೌರಿ ಮದ್ವೆ ಧಾರಾವಾಹಿ ಮುಗುದಿಲ್ಲ, ಅದು ಮುಗಿದ ಮೇಲೆ ಬರ್ತೀನಿ ನಡಿ ಅಂತ ಹೇಳೋ ಮಂದಿ ಐತಿ. ಇದು ಸ್ಮಶಾನದ ವೈರಾಗ್ಯ. ಯಾವ ಸಮಯದೊಳಗೆ ವೈರಾಗ್ಯ ಬರ್ತದಂದ್ರೆ, ಯಾವುದನ್ನು ನಾವು ನೋಡ್ತೇವೆ ಆ ಸಮಯದೊಳಗೆ ನಮಗೆ ವೈರಾಗ್ಯ ಬರ್ತದೆ. ಆ ಸ್ಥಳವನ್ನು ಬಿಟ್ಟು ಮತ್ತೆ ಬಂದ್ರೆ ಮುಗಿತು, ಆ ವೈರಾಗ್ಯ ಎಲ್ಲ ಬುರ್ಬುಷ್ಯಾಗಿ ಹೋಗ್ತದ. ಪುರಾಣದ ವೈರಾಗ್ಯ, ಪುರಾಣದಾಗ ಎಲ್ಲರೂ ಕುಂತೀರಲ್ಲ, ಎಲ್ಲರೂ ಜೀವಂತ ಕುಂತೀರಿ, ಎಲ್ಲರೂ ಕಿವಿಯಿಂದ ಕೇಳಾಕತ್ತೀರಿ, ಎಲ್ಲರೂ ಮನಸ್ಸನ್ನು ಎಲ್ಲೆಲ್ಲೋ ಬಿಟ್ಟು ದೇಹಗಳು ಮಾತ್ರ ಇಲ್ಲೇ ಕುಂತಾವ. ಎಷ್ಟೋ ಮನಸ್ಸುಗಳು ಟಿವಿ ಮುಂದದಾವ, ಎಷ್ಟೋ ಮನಸ್ಸುಗಳು ತವ್ರ ಮನ್ಯಾಗದಾವ, ಎಷ್ಟೋ ಮನಸ್ಸುಗಳು ಅತ್ತಿ ಮನ್ಯಾಗದಾವ, ಎಷ್ಟೋ ಮನಸ್ಸುಗಳು ಧಾರಾವಾಹಿ ನೋಡಾಕ ಸಜ್ಜಾಗ್ಯಾವ. ಆದ್ರೂ ನೀವು ಇಲ್ಲಿ ಕುಂತೀರಿ. ನಾವು ಹೇಳುವ ಮಾತುಗಳನ್ನು ಸ್ಪಷ್ಟವಾಗಿ ಕೇಳ್ತೀರಿ, ಕೇಳಿ ಅಂತೀರಿ, ಶಿವಪ್ಪ ಭಗವಂತ ಅಜ್ಜವ್ರು ಹೇಳೋದು ಕರೆ ಅದ, ಯಾವುದು ನಮ್ಮ ಹಿಂದೆ ಬರುದಿಲ್ಲ ಅಂತಾರ, ಯಾವುದನ್ನು ಸಹಿತ ಬೇಕು ಅಂತ ಗಳಸಾಕ್ ಹೋಗಬಾರ್ದಪ್ಪ, ಇನ್ನು ಮೇಲೆರ ಇವತ್ತಿನಿಂದ ಗಳಸಾಕ ನಾವು ಹೋರಾಟ ಮಾಡುವುದಕ್ಕಿಂತ ಗಳಿಸಿದ್ದನ್ನ ಒಳ್ಳೆಯ ಕಾರ್ಯಕ್ಕೆ ಬಳಕೆ ಮಾಡಿ ದಾಸೋಹದ ಮನೋಭಾವನೆಯನ್ನು ಬೆಳೆಸಿಕೊಂಡು ಸದಾಕಾಲ ದೇವರ ಸ್ಮರಣೆ ಮಾಡ್ತಾ ಕಣ್ಣು ಮುಚ್ಚಿ ಬಿಡೋಣಪ್ಪ ಅಂತ ತಿಳ್ಕೊಂಡು ಎಷ್ಟೋ ಮಂದಿಯ ಮನಸ್ಸಿನೊಳಗೆ ಬರ್ತೈತಿ, ಇಲ್ಲಿ ಬರ್ತೈತಿ. ನಾಳಿಂದ ಯಾವುದನ್ನು ಚಿಂತೆ ಮಾಡೋದು ಬೇಡ, ಯಾವುದನ್ನು ಗಳಿಸ್ಬೇಕನ್ನುವಂಥ ಆಸೆ ಇಟ್ಕೊಳ್ಳೋದು ಬೇಡ, ನಾಳಿಂದ ಏನನ್ನು ಚಿಂತೆ ಮಾಡೋದು ಬೇಡ ಅಂತ ಇಲ್ಲಿ ಕೇಳ್ತೀರಿ. ಕೇಳಿದ ಮೇಲೆ ಆ ಮನೋಭಾವ ಬರ್ತೈತಿ. ಮತ್ತು ಪ್ರಸಾದ ಮಾಡಿ ಗೇಟ್ ದಾಟಿ ಮನೆಗೆ ಹೊಂಟ್ರಂದ್ರ ನಾಳೆಗೆ ಮಗ ಸಾಲಿ ಹೊಕ್ಕಾನ, ಅವನಿಗೆ ನಾಷ್ಟ ಏನು ಕಟ್ಟಬೇಕು, ಯಜಮಾನ ನೌಕರಿ ಮಾಡಕ್ಕೆ ಹೊಕ್ಕಾನ, ಅವನಿಗೆ ಬುತ್ತಿ ಕಟ್ಟಬೇಕು, ಡಬ್ಬಿ ಕಟ್ಟಬೇಕು, ಏನು ಮಾಡಬೇಕು, ಎಂತ ಮಾಡಬೇಕು, ಮತ್ತೆ ಅದೇ ಬರೀ ಅದೇ. ಹಾಗಾಗಿ ಒಂದು ಸಾರಿ ತೀರ್ಮಾನ ಮಾಡಬೇಕಂತೆ, ಯಾವುದನ್ನೂ ಸಹಿತ ಅಪೇಕ್ಷೆ ಪಡಬಾರ್ದು, ಯಾವುದೂ ನಮ್ಮದಲ್ಲ, ಯಾವುದನ್ನು ಆಸೆ ಪಟ್ಟು ಗಳಿಸ್ತೀವಲ್ಲ ಅದು ಯಾವುದು ನಮ್ಮದಲ್ಲ. ಹೇಳ್ತಾರವರು ಭಾಳ ಚಲೋ ಮಾತು ಹೇಳ್ತಾರೆ, ಏ ತಮ್ಮ, ಏ ಮನುಷ್ಯ, ನಿನ್ನನ್ನು ಭಗವಂತ ಸೃಷ್ಟಿ ಮಾಡಿ ಭೂಮಿಗೆ ಕಳಿಸಿದ, ನಿನ್ನ ದೇಹ ನಂದು ನನ್ನ ದೇಹ ಅನ್ನುವಂಥ ಮನೋಭಾವ ನಿನಗಿದೆ ಇಲ್ಲ. ಈ ದೇಹದೊಳಗಿರುವಂಥ ಮಾಂಸ ಎಲುಬು ಎಲ್ಲದೂ ಸಹಿತ ಒಂದಿಲ್ಲ ಒಂದು ದಿನ ಹೋಗಿಬಿಡ್ತದ. ಎಲ್ಲಿಗೆ ಹೋಗ್ತದೆ ಅಂದ್ರೆ ಈ ದೇಹ ಮಣ್ಣು ಪಾಲಾಗ್ತದೆ.
ಈ ದೇಹ ಮಣ್ಣು ಪಾಲಾಗ್ತದೆ. ಒಂದು ವೇಳೆ ಮಣ್ಣು ಮಾಡಲಿಲ್ಲ, ಅವರ ದೇಹವನ್ನು ಸುಟ್ರೆ ಆ ಸುಟ್ಟಿರುವಂಥ ದೇಹವನ್ನು ಗಂಗೆಯ ಪಾಲಾಗ್ತದೆ. ಅದಕ್ಕೆ ಹೇಳ್ತಾರೆ ಅವರು, ಈ ದೇಹ ಮಣ್ಣು ಪಾಲು, ಯಾವುದರ ಪಾಲಾಗ್ತದೆ. ಈ ದೇಹ ಮಣ್ಣು ಪಾಲು, ಅಸ್ಥಿ ಗಂಗೆಯ ಪಾಲು. ಈ ದೇಹಕ್ಕೆ ತೊಟ್ಟ ಬಟ್ಟಿ ಅದು ಅಗಸನ ಪಾಲು. ನೀನು ಗಳಿಸಿಟ್ಟ ಸಂಪತ್ತು, ಈ ದೇಹದಿಂದ ದುಡಿದ ಸಂಪತ್ತು ನಿನ್ನ ಮುಂದೆ ಕುಳಿತು ಅಳುವವರ ಪಾಲು. ನೋಡ್ರಿ ಎಷ್ಟು ಚಲೋ ಹೇಳ್ಯಾನ. ನೀನೇನು ಹಗಲು ರಾತ್ರಿ ದುಡಿದು ಸಂಪತ್ತು ಗಳಿಸಿ, ಮನಿ ಗಳಿಸಿ, ಆಸ್ತಿ ಗಳಿಸಿ ಎಲ್ಲದೂ ಸಹಿತ ನೀವು ಹೋಗುವಾಗ ಒಯ್ಯೋದು ಲೋತಮ್ಮ. ನಿನ್ನ ಮುಂದೆ ಕುಳಿತು ಯಾರು ಅಳ್ತಾರಲ್ಲ ಅವರಿಗೆ ಬಿಟ್ಟು ಹೋಗ್ಯಲ್ಲಪ್ಪ. ಹಾಗಾದ್ರೆ ಭೂಮಿಗೆ ನಿನ್ನ ದೇಹ ಪಾಲ್ ಕೊಡ್ತದ. ನಿನ್ನ ದೇಹ ಭೂಮಿ ಪಾಲಕ್ಕದ, ಅಸ್ಥಿ ಗಂಗೆಯ ಪಾಲಕ್ಕದ, ಜೊತೆಗೆ ನಿನ್ನ ಬಟ್ಟೆ ಅಗಸನ ಪಾಲಕ್ಕವ. ನಿನ್ನ ಗಳಿಸಿಟ್ಟ ಸಂಪತ್ತು ಬೇರೆಯವರ ಪಾಲು, ಮುಂದೆ ಕುಳಿತು ಅಳುವವರ ಪಾಲು. ಹಾಗಾದರೆ ಈ ಭೂಮಿಗೆ ಬಂದ ಮೇಲೆ ನೀನು ಹೋಗುವಾಗ ನಿನ್ನ ಪಾಲು ಅನ್ನೋದು ಏನೈತಿ ಅಂತ ಪ್ರಶ್ನೆ ಮಾಡಿದರೆ, ಯಾವ ಸಂಪತ್ತು ನಮಗೆ ಬರೋದಿಲ್ಲ. ನನ್ನ ಪಾಲು ಯಾವುದು ಅಂದ್ರೆ, ಇರುವಷ್ಟು ದಿನ ಎಲ್ಲರೊಂದಿಗೆ ಪ್ರೇಮದಿಂದ ಇದ್ದು ಹೊರಟ ಅನ್ನುವಂಥ ಒಂದು ಪಾಲು ನಿನ್ನಿಂದ ಬರ್ತದೆ. ಇರುವಷ್ಟು ದಿನ ನೀನು ಎಷ್ಟು ಧರ್ಮವಂತನಾಗಿ ಆಚಾರ ವಿಚಾರಗಳನ್ನು ಪರಿಪಾಲನೆ ಮಾಡಿಕೊಂಡು ಧರ್ಮದ ತಿರುಳಿನೊಳಗೆ ಬದುಕಿದೋ, ಪರರಿಗೆ ಹಿತವನ್ನ ಬಯಸಿದೆ, ಅದು ಮಾತ್ರ ನಿನ್ನ ಪಾಲು ಬರ್ತದೆ. ಹೊರತಾಗಿ ಉಳಿದ ಯಾವುದು ಸಂಪತ್ತು ನಿನ್ನ ಪಾಲಲ್ಲ ಅಂತಾರವ್ರು. ಏನೈತಿ ಜೀವನದಾಗ? ಹೋಗೋದೈತಿ ಮಣ್ಣಾಗ, ಚಿಂತಿಲ್ಲದ ಕೂಡೋದೈತಿ ಜಂತೆ ಇಲ್ಲದ ಮನಿಯಾಗ. ಈಗ ನಿಮಗೆ ಅದಾವಲ್ಲ ಮನಿ, ಅವು ನಿಮ್ಮ ಮನಿ ಅಲ್ಲ. ನಿಮ್ಮ ಮನೆಗೆ ಪಿಲ್ಲರ್ ಅದಾವ, ನಿಮ್ಮ ಮನೆಗೆ ತೊಲೆಗಳದಾವ, ನಿಮ್ಮ ಮನೆಗೆ ಕಂಬಗಳದಾವ, ನಿಮ್ಮ ಮನೆಗೆ ಅಂಕಣಗಳದಾವ, ನಿಮ್ಮ ಮನೆಗೆ ಡೋರ್ಗಳದಾವ, ನಿಮ್ಮ ಮನೆಗೆ ಕಿಡಿಕೆಗಳದಾವ. ಆದ್ರೆ ಒಂದು ಶಾಶ್ವತವಾದ ಮನೆ ನಿಮ್ಗೆ ಐತಿ ಅಂದ್ರೆ ಅದು ಶಾಶ್ವತವಲ್ಲ, ಸುಮ್ಮ ಹೆಸರಿಗಟ್ಟ ಶಾಶ್ವತ. ಅದು ನಮ್ದ ಅಂದ್ರೆ ಸಾಧ್ಯನೇ ಇಲ್ಲ. ಒಟ್ಟು ನಿಮ್ಮದು ಕೊನೆ ಮನೆ ಅಂದ್ರೆ ಅದಕ್ಕೆ ಜಂತಿಲ್ಲ, ಬಾಗಿಲಿಲ್ಲ, ಕಿಡಿಕೆ ಇಲ್ಲ, ಕಂಬಗಳಿಲ್ಲ, ಅಂಕಣಗಳಿಲ್ಲ. ಅದು ಯಾವುದು ಮನೆ ಗೊತ್ತೈತೆ ನಿಮ್ಗೆ? ಯಾವುದ್ರಿ? ಯಾವುದ್ರಿ? ಸುಡುಗಾಡೆ. ನಾಳೆ ಹೋಗೋದದ, ಎಲ್ಲರೂ ಹೋಗೋದದ, ಯಾರು ಇಲ್ಲಿ ಇರಕ್ಕಾಗೋದಿಲ್ಲ. ಮತ್ತು ನಾವೆಲ್ಲ ಹೋಗೋದಿಲ್ರಿ. ನಾವು ಬಾಗೇವಾಡಿ ಮಂದಿ ಬಸವಣ್ಣನ ಭಕ್ತರದೀವಿ, ನಾವು ಪರಮ ಭಕ್ತರು ಅಂತ ತಿಳ್ಕೊಂಡು ನೀವು ಹಠ ಹಿಡಿದ್ರು ಸಹಿತ ಬಿಡೋಗಿಲ್ಲ ಮಗ, ಬಿಡಕ್ಕೆ ಸಾಧ್ಯನೇ ಇಲ್ಲ. ಯಾವ ದೇವರಾದರೂ ಸಹಿತ ಈ ಭೂಮಿ ಮೇಲೆ ತಾರತಮ್ಯ ಮಾಡಬಹುದು. ಇದು ನೆನ್ಪಿಟ್ಕೊಡ್ರಿ. ನಿಮ್ಮ ಕ್ವಾಟಿ ಲಕ್ಷ್ಮವ್ವ ಅದಳಲ್ಲ, ಆಕೆಯೂ ತಾರತಮ್ಯ ಮಾಡಬಹುದು. ನಿಮ್ಮ ಊರಿನ ಕೀರ್ತಿಯನ್ನು ತಂದಿರುವಂತ ಬಸವಣ್ಣ, ಆತನೂ ಒಂದು ಸಾರಿ ತಾರತಮ್ಯ ಮಾಡಬಹುದು. ಯಾವ ದೇವರನ್ನ ಇಷ್ಟಪಟ್ಟು ಭಕ್ತಿಯಿಂದ ಪ್ರಾರ್ಥನಾ ಮಾಡಿಕೊತೀವಲ್ಲ, ಒಂದಿಲ್ಲ ಒಂದು ಸಾರಿ ತಾರತಮ್ಯ ಮಾಡಬಹುದು. ಆದರೆ ಈ ಭೂಮಿಯ ಮೇಲೆ ತಾರತಮ್ಯ ಮಾಡಲಾರ್ದಂಥ ದೇವರು ಅಂದ್ರೆ ಒಬ್ಬವ. ಯಾರು ಅಂದ್ರೆ ಅದು ಯಮರಾಯ. ಅವ ಯಾರಿಗೂ ತಾರತಮ್ಯ ಮಾಡೋದಿಲ್ಲ. ದೊಡ್ಡ ತಪಸ್ವಿ ಅದಾನ, ಯಾವಿದ್ರೆ ನನ್ನ ಹತ್ರ ಬರಬೇಕು. ದೊಡ್ಡ ಶ್ರೀಮಂತದಾನ, ಯಾರಿದ್ರೇನೋ ಎಲ್ಲರನ್ನು ಸರಿ ಸಮಾನವಾಗಿ ನೋಡುವ ಒಬ್ಬ ತಂದ್ರೆ ಅದು ಯಮರಾಜ ಮಾತ್ರ. ಮಳೆರಾಯನು ಒಂದಿಲ್ಲ ಒಂದು ದಿನ ಈ ಊರಿಗೆ ಆಗ್ಬೋದು, ಮುಂದಿನ ಊರಿಗೆ ಆಗೋದಿಲ್ಲ. ಈ ಹೊಲದಾಗ ಆಗ್ಬೋದು, ಮುಂದಿನ ಹೊಲದೊಳಗೆ ಆಗೋದಿಲ್ಲ. ಆದ್ರ ಯಮರಾಯ ಮಾತ್ರ ಯಾರಿಗೂ ತಾರತಮ್ಯವನ್ನ ಮಾಡೋದಿಲ್ಲ. ಅದಕ್ಕೆ ಯಮರಾಯ ಬಂದಾಗ ಯಮರಾಯನಿಗೆ ನೀವು ಬಹಳ ಪ್ರೀತಿಯಿಂದ ಅವನನ್ನು ಸ್ವಾಗತ ಮಾಡಿಕೊಡ್ರಿ. ನಿಮಗೆ ಭಾಳ ಚಲೋ ಕೆಲಸ ಮಾಡಿದ್ರು ಅಜ್ಜವರು. ಇಲ್ಲಿ ಮುಂದೆ ಕುಂದೂರಿ ಅಂತ ಹೇಳ್ಯಾರ. ಇತ್ತಾಗೊಟ್ಟ ಯಾರು ಕುಂಡ್ರದಿಲ್ಲ. ಈ ಕಡೆ ಇದು ಪಾಕಿಸ್ತಾನ, ಇದು ಬರೀ ಇಂಡಿಯಾ. ಇದು ಇಂಡಿಯಾ ಬಾರ್ಡ್ರು, ವಾಘಾ ಬಾರ್ಡ್ರು. ಇತ್ತಾಗೊಟ್ಟ ಯಾರು ಹಾಯೋದಿಲ್ಲ. ಯಾಕೆ? ನಾನು ಒಂದು ಮಾತು ಹೇಳ್ಬಿಡ್ತೀನಿ ನಿಮಗೆ, ನೀವು ಸೀದಾ ನೆಲಕ್ಕೆ ಕುಂಡ್ರೋದನ್ನು ಇಲ್ಲರ ಪ್ರಾಕ್ಟೀಸ್ ಮಾಡ್ರಿ. 11 ದಿನ ಚಂದ ಕಾಲು ಮಡ್ಚ್ಕೊಂಡು ಚಂದ ಕುಂತ್ರಿ ಅಂದ್ರ ಚಲೋ. ಈ ಬರೇ ಚೇರ್ ಮೇಲೆ ಎಲ್ಲಿ ಹೋದ್ರು ಚೇರು ಚೇರು ಚೇರು.
ಮತ್ತು ಎಲ್ಲರ ಮದುವೆಗೆ ಹೋದಾಗ ಚಂದ ಕುಂದುರ್ಸಿ ಊಟ ಮಾಡ್ತಿತ್ತು ಹಿಂದಿನ ಕಾಲದೊಳಗೆ ಮಂದಿ. ಈಗೆಲ್ಲ ಬೊಪ್ಪೆ ಸಿಸ್ಟಮ್ ಅಂತ, ನಿಂತ ಉಣ್ಣೋದು. ಕುಂಡ್ರಬೇಕಾದ್ರೆ ನೆಲಕ್ಕೆ ಕೊಟ್ಟ ಕುಂಡ್ರದಿಲ್ಲ ನಮ್ಮ ಮಂದಿ, ಬರೇ ಚೇರು ಸೋಫಾ ಕಾಟ್ ಮೇಲೆ ಕುಂಡ್ರೋದು. ದಯವಿಟ್ಟು ನಿಮ್ಗೆಲ್ಲರಿಗೂ ಒಂದು ಸಾರಿ ವಿನಂತಿ ಮಾಡಿಕೊಳ್ತೀನಿ, ನಿಮ್ಮ ಮನ್ಯಾಗ ಒಂದು ತಾಸರ ದಿನ ನೆಲಕ್ಕೆ ಕುಂಡ್ರಿವ, ನೆಲಕ್ಕೆ ಕುಂದ್ರಪ್ಪ. ಯಾಕಂದ್ರೆ ನಿಮ್ಮನ್ನು ನಾಳೆ ಕುಂಡ್ರಿಸ್ಬೇಕಾದ್ರೆ ಕಾಟ್ ಮ್ಯಾಗ ಕುಂಡ್ರಿಸೋದಿಲ್ಲ, ನಿಮ್ಮನ್ನು ನಾಳೆ ಕುಂಡ್ರಿಸ್ಬೇಕಾದ್ರೆ ಸೋಫಾ ಮೇಲೆ ಕುಂಡ್ರಿಸೋದಿಲ್ಲ, ನಿಮ್ಮನ್ನು ಕುಂಡ್ರಿಸೋದು ನೆಲದ ಮೇಲೆ ಕುಂಡ್ರಿಸ್ತಾರ, ಹೊಳ್ಳಿ ಹೋಗಿ ನೆಲದ ಮೇಲೆ ಕುಂಡ್ರಿಸ್ತಾರ. ದಯವಿಟ್ಟು ನಿಮ್ಗೆ ಯಾಕೆ ಈಗ ಬುದ್ಧಿ ಮಾತು ಹೇಳ್ತೀನಿ ಅಂದ್ರೆ, ನಾಳೆ ಒದ್ದು ಕಾಲು ಮುರಿಸ್ಕೊಂಡು ಕುಂಡ್ರಬಾರ್ದು ಅಂದ್ರೆ ಈಗ ನೆಲಕ್ಕೆ ಕುಂಡ್ರಿ. ಅಲ್ಲಿಡಾಗ ಜಂತಿಲದ ಮನ್ಯಾಗ ಕುಂಡ್ರಿಸುವಾಗ ನೀ ಎತ್ತಾಗಾರ ಹೊಳ್ಳಿ ಅಂದ್ರೆ ಜಾಡ್ಸಿ ಒದಿತಾರೆ ನೀನು. ಅದು ಒದಿಸ್ಕೋಬಾರ್ದು ಅಂದ್ರೆ ನೆಲಕ್ಕೆ ಕುಂಡ್ರುವಂಥ ಕೆಲಸ ಮಾಡ್ರಿ. ಅಂದಾಗ ಮಾತ್ರ ನಿಮ್ಮ ಧರ್ಮ ನಿಮ್ಮ ಜೀವನ ಸಾರ್ಥಕ. ಅದಕ್ಕೆ ಯಾವುದನ್ನೂ ನಾವು ಆಸೆ ಪಟ್ಟು ಗಳಿಸ್ಬೇಕನ್ನೋದನ್ನು ಬಿಟ್ಟು ಹಾಕಿ ನಾವು ಏನೂ ಒಯ್ಯೋದಿಲ್ಲಲ್ಲ, ಎಲ್ಲದನ್ನು ಇಲ್ಲೇ ಬಿಟ್ಟು ಹೋಗ್ತೀವಂದ್ರೆ ಇಡೀ ಜಗತ್ತನ್ನೇ ಗೆಲ್ಲಬೇಕನ್ನುವಂಥ ಅಲೆಕ್ಸಾಂಡರ್, ಇಡೀ ಜಗತ್ತಿನ ಸಾಮ್ರಾಟ, ಸೂರ್ಯ ಮುಳುಗದ ಸಾಮ್ರಾಜ್ಯ ಅಂತ ಕರೆಸಿಕೊಳ್ತದೆ ಇಂಗ್ಲೆಂಡ್. ಆ ಅಲೆಕ್ಸಾಂಡರ್ ಇಡೀ ಜಗತ್ತನ್ನೇ ಗೆದ್ದು ನನ್ನ ಕಾಲ ಕೆಳಗೆ ಇಟ್ಕೊಳ್ಬೇಕನ್ನುವಂಥ ದೊಡ್ಡ ಚಕ್ರವರ್ತಿ ಸಾಮ್ರಾಟ, ಎಲ್ಲವನ್ನ ಗೆದ್ದಿದ್ದ. ಒಂದು ದಿನ ಕೊನೆಗೆ ಅವನ ಅರ್ಥ ಆಯ್ತು, ತಿಳ್ಕೊಂಡ, ಇಡೀ ಸಾಮ್ರಾಜ್ಯವನ್ನೇ ಗೆದ್ದೀನಿ, ನಾನೊಬ್ಬ ಸಾಮ್ರಾಟನಿದ್ದೀನಿ ಅನ್ಕೊಂಡಿದ್ದ. ಹಾಗೆ ಗೆಲ್ಲಬೇಕು ಅನ್ಕೊಂತ ಹೊಂಟ. ಕೊನೆಗೆ ಒಂದು ದಿನ ಅವನಿಗೆ ಯೋಚನೆ ಬಂತು, ನಾನು ಒಂದು ದಿನ ಈ ಭೂಮಿಯನ್ನು ಬಿಟ್ಟು ಹೊಕ್ಕಿನಲ್ಲ, ಯಾರಾದ್ರೂ ಹೋಗ್ಲೇಬೇಕಲ್ಲ. ಅದಕ್ಕೆ ಅವನು ಹೇಳ್ತಾನಂತೆ, ನೋಡಪ್ಪ, ಇಷ್ಟು ದಿನ ನಾನು ಗೆದ್ದು ದೊಡ್ಡ ಸಾಮ್ರಾಟನಾದೆ, ನಾನು ಒಂದು ವೇಳೆ ಸತ್ರೆ ನನ್ನ ಶವದ ಪೆಟ್ಟಿಗೆಯೊಳಗೆ ನನ್ನ ದೇಹವನ್ನು ಏನು ಹಾಕ್ತಿರಲ್ಲ, ಶರೀರವನ್ನೇನು ಹಾಕ್ತಿರಲ್ಲ, ದಯವಿಟ್ಟು ನನ್ನದೊಂದು ವಿನಂತಿ ಇದೆ, ನನ್ನ ಯಾತ್ರೆ ನಡೆದಂಥ ಸಂದರ್ಭದೊಳಗೆ ನನ್ನ ದೇಹವನ್ನು ಪೆಟ್ಟಿಗೆಯೊಳಗೆ ಹಾಕಬೇಕಾದ್ರೆ ನನ್ನ ಎರಡೂ ಕೈಗಳನ್ನು ಹೊರಗೆ ಹಾಕಿ ನನ್ನ ದೇಹವನ್ನು ಪೆಟ್ಟಿಗೆಯೊಳಗೆ ಹಾಕು ಅಂತ ಕೇಳಿಕೊತಾನ ಅಲೆಕ್ಸಾಂಡರ್. ಯಾಕಂದ್ರ ಅವನು ಹೇಳ್ತಾನೆ, ಯಾಕ ಅಂತ ಕೇಳಿದ್ರೆ ಅವನು ಹೇಳ್ತಾನೆ, ಇಲ್ಲಪ್ಪ, ಇಡೀ ಜಗತ್ತನ್ನೇ ಗೆದ್ದೆ, ಸಾಮ್ರಾಟನನ್ನಿಸ್ಕೊಂಡೆ, ಎಲ್ಲಿ ಹೋದರೂ ಸಹಿತ ಯುದ್ಧವನ್ನ ಮಾಡಿ ಜಯವನ್ನ ಗಳಿಸಿಕೊಂಡು ಎಲ್ಲ ಸಿರಿ ಸಂಪತ್ತು ವಜ್ರ ವೈಡೂರ್ಯಗಳನ್ನು ತಂದು ನನ್ನ ಸಾಮ್ರಾಜ್ಯದೊಳಗಿಟ್ಟೆ. ಎಷ್ಟೆಲ್ಲ ಕಷ್ಟಪಟ್ಟು ಹೋರಾಟ ಮಾಡಿ ಕಣ್ಣಿಗೆ ನಿದ್ದೆ ಇರಲಾರದೆ ಆ ರಾಜ್ಯವನ್ನ ಗೆಲ್ಲಬೇಕು, ಈ ರಾಜ್ಯವನ್ನ ಗೆಲ್ಲಬೇಕು ಅನ್ನುವಂಥ ಮನೋಭಾವದೊಳಗ ಆಸೆಯಿಂದ ಎಲ್ಲವನ್ನ ಗೆದ್ದೆ. ಆದ್ರೆ ಕೊನೆಗೆ ಹೋಗುವಾಗ ₹1 ಸಹಿತ ನಾವು ಒಯ್ಯೋದಿಲ್ಲ ಅನ್ನೋದು ಜನರಿಗೆ ಗೊತ್ತಾಗಬೇಕು. ಅದಕ್ಕಾಗಿ ನನ್ನ ಎರಡೂ ಕೈಗಳನ್ನು ಹಿಂಗ ಡಬ್ಬ ಹಾಕಿ ನನ್ನ ಶವದ ಪೆಟ್ಟಿಗೆಯನ್ನು ಯಾತ್ರೆ ಮಾಡ್ರಿ ಅಂತ ಹೇಳ್ತಾನ. ಹಿಂಗಂದ್ರೆ ಬೇಡೋದು ಅನ್ಸುತ್ತೆ, ಕೊಡು ಅಂದ್ರೆ ಹಿಂಗೆ ಕೇಳ್ತೀರ, ಸ್ವಲ್ಪ ಏನಾರ ಕೊಡ್ರಿ ಅಂತ ಭಿಕ್ಷುಕರು ಹಿಂಗೆ ಕೇಳ್ತಾರೆ. ಅದಕ್ಕೆ ಹಿಂಗಾದ್ರೆ ಏನಾರ ಇಟ್ಕೊಂಡು ಹೋಗಿ ನಾ ಅನ್ಕೊಳ್ಬಹುದು. ಹಾಗಾಗಿ ಎರಡೂ ಕೈಗಳನ್ನು ಹಿಂಗೆ ಹಾಕಿಬಿಟ್ರ ಏನೂ ಇಲ್ಲ, ಖಾಲಿ. ಅದಕ್ಕೆ ಅವನು ಅನ್ಕೊಂಡ, ಬರುವಾಗನೂ ಸಹಿತ ಹಾಗೆ ಬರ್ತೀನಿ, ಖಾಲಿ ಹೋಗುವಾಗನು ಖಾಲಿಯಿಂದ ಹೊಕ್ಕಿನಂದ್ರ ಯಾವುದು ನಮ್ಮ ಹಿಂದೆ ಬರೋದಿಲ್ಲ. ಅದಕ್ಕಾಗಿ ಹೋರಾಟ ಮಾಡಿ ನಮ್ಮ ಜೀವನವನ್ನು ಕಳ್ಕೊಳ್ಳೋದಕ್ಕಿಂತ ಯಾವುದು ನಮ್ಮ ಹಿಂದೆ ಬರ್ತದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಅದಕ್ಕಾಗಿ ನಿಮ್ಮ ಜೀವನವನ್ನು ಕಳ್ಕೊಂಡ್ರೆ ನಿಮ್ಮೊಂದಿಗೆ ಅದೂ ಸಹಿತ ಬರ್ತೈತಿ ಅನ್ನುವಂಥ ಮಾತನ್ನು ತಿಳಿಸಿ ನಮಗೆ ಬುದ್ಧಿಯ ಮಾತನ್ನು ಹೇಳಿ ಹೋದ ಅಲೆಕ್ಸಾಂಡರ್. ಏನೂ ಒಯ್ಯಕ್ಕಾಗೋದಿಲ್ಲ. ಯಾವ ಮಣ್ಣನ್ನು ಆಳಿರುವಂಥ ಮಹಾರಾಜ ಒಂದು ಹುಲ್ಲು ಕಡ್ಡಿಯಷ್ಟು ಸಹಿತ ಏನೂ ಒಯ್ಯಕ್ಕಾಗೋದಿಲ್ಲ ಅಂದ್ರ ನಾವು ಯಾಕೆ ಅದ್ರ ಬಗ್ಗೆ ಚಿಂತನೆ ಮಾಡೋಣ? ಯಾವುದೂ ನಮ್ಮ ಹಿಂದೆ ಬರೋದಿಲ್ಲ. ಅದಕ್ಕೆ ಹೇಳ್ತಾರವರು, ಕಾಂಚನವೆಂಬ ನಾಯಿಯ ನೆಚ್ಚಿ ನಿಮ್ಮ ನಾನು ಮರೆದನಯ್ಯ, ಮರ್ತು ಬಿಟ್ಟೆನಯ್ಯ. ಕಾಂಚನಕ್ಕೆ ವೇಳೆಯಲ್ಲದೆ ಬಸವಣ್ಣವರು ಬರೀತಾರ, ಏನಾಗಿಬಿಟ್ಟಿದೆ ಮನುಷ್ಯನ ಮನಸ್ಸು ಅಂದ್ರ, ಕಾಂಚನವೆಂಬ ನಾಯಿಯ ನೆಚ್ಚಿ ನಿಮ್ಮ ನಾನು ಮರೆತನಯ್ಯ, ಮರ್ತು ಬಿಟ್ಟೆ. ಕಾಂಚನಕ್ಕೆ ವೇಳೆ ಇಲ್ಲದೆ, ಕಾಂಚನ ಗಳಿಸೋಕ ವೇಳೆ ಇಲ್ಲ, ಇನ್ನು ಲಿಂಗ ಪೂಜೆ ಮಾಡು ಅಂದ್ರೆ ಎಲ್ಲಿ ವೇಳೆ ಇದೆ?
ಅದಕ್ಕೆ ಅವ್ರು ಹೇಳ್ತಾರ, ಹಡಕೆಗೆ ಮೆಚ್ಚಿದ ನಾಯಿಗೆ ನಾಯಿ ಅಮೃತದ ರುಚಿಯ ಬಲ್ಲುದೆ, ಕೂಡಲ ಸಂಗಮ ದೇವ ಅಂತ ಬರೆದ್ರು ಬಸವಣ್ಣ. ಕಾಂಚನ ಅಂದ್ರೆ ಸಂಪತ್ತು, ಹಣ, ಮನಿ, ಪೈಸಾ, ಇವೆಲ್ಲವೂ ಒಂದೇ. ಈ ಹಣವನ್ನ ನೆಚ್ಚಿ 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 ಅದಕ್ಕೆ ಮೆಚ್ಚಿ ಅಥವಾ ಅದಕ್ಕೆ ಬೆನ್ನು ಹತ್ತಿ ನಾವು ಏನಾಗಿಬಿಟ್ಟಿವಂದ್ರ ನಾಯಿ ಜೀವನ ನಮ್ಮದಾಗಿಬಿಟ್ಟದ. ಕಾಂಚನ ಅನ್ನೋದಕ್ಕೆ ನಾವು ಬೆನ್ನು ಹತ್ತೀವಿ, ಅದ್ರೊಳಗನ ಸುಖ ಅದ, ಅದ್ರೊಳಗ ಸಂತೋಷದ, ಅದುವೇ ನಮಗೆ ನೆಮ್ಮದಿ ಅನ್ನುವಂಥ ಭಾವದೊಳಗ ಹೆಂಗ ನಾವು ಬೆನ್ನು ಹತ್ತೀವಲ್ಲ, ಅವ್ರಂತಾರ ಬರೇ ಕಾಂಚನವನ್ನು ಗಳಿಸುವುದಕ್ಕಾಗಿ, ಹಣವನ್ನು ಗಳಿಸುವುದಕ್ಕಾಗಿನೇ ನಮಗೆ ಸಮಯ ಸಿಕ್ಕಿಲ್ಲ. ಇನ್ನು ಲಿಂಗ ಪೂಜೆ ಮಾಡಿಕೊಂಡು ನಾವು ಎಲ್ಲೇ ಬದುಕಕ್ಕಾಗತ್ರಿ ಅನ್ನುವಂಥ ಶರಣರಿಗೆ, ಜನರಿಗೆ ಹೇಳ್ತಾರವರು, ಆ ಸಂಪತ್ತನ್ನುವಂಥ ನಾಯಿಯನ್ನು ನೆಚ್ಚಿಯಲ್ಲಪ್ಪ, ಆ ಸಂಪತ್ತಿನೊಳಗ ಅಮೃತವಿಲ್ಲ. ಅಮೃತ ಇರೋದು ಎಲ್ಲಿ ಅಂದ್ರ ಲಿಂಗ ಪೂಜೆಯೊಳಗ ಅಮೃತವಿದೆ. ಲಿಂಗಾಂಗ ಸಾಮರಸ್ಯವನ್ನು ಮಾಡಿಕೊಂಡಾಗ ಮಾತ್ರ ಜೀವನದ ಸಾರ್ಥಕತೆ ಆಗ್ತದೆ. ಅದಕ್ಕೆ ಆ ಹಣಕ್ಕನೆ ಬೆನ್ನು ಹತ್ತಿದೆ ಅಂದ್ರೆ ಹೆಂಗಕ್ಕೈತೆ ಅಂದ್ರ, ಒಂದು ನಾಯಿ ಕೈಯಾಗ ಅಥವಾ ನಾಯಿಗೆ ಎಲ್ಲರ ಹಡಿಕೆ ಅಂದ್ರೆ ಈ ಎಲುಬು, ಆ ಎಲುಬು ಸಿಕ್ತಿ ಅಂದ್ರ ಆ ಎಲುಬನ್ನ ಕಡಿತದೆ ನಾಯಿ. ಅದರೊಳಗೆ ರುಚಿ ಇರ್ತದೇನು? ಆ ಎಲುಬು ಏನಾಗಿರ್ತದ ಅಂದ್ರೆ ನಾಯಿ ಬಹಳ ರುಚಿ ಐತಿ ಇದ್ರೊಳಗ ಅಂತ ಭಾವನೆಯನ್ನ ಇಟ್ಕೊಂಡಿರ್ತದ, ಭ್ರಾಂತಿ ಇರ್ತದೆ. ಆದ್ರೆ ಆ ನಾಯಿಗೆ ಗೊತ್ತಿಲ್ಲ, ಹರಿತಾದ ಎಲುಬು, ಚೂಪಾದ ಎಲುಬು ಆ ನಾಯಿಯ ನಾಲಿಗೆಗೆ ನಟ್ಟಾಗ ಆ ನಾಲಿಗೆಯಿಂದ ರಕ್ತ ಹೊರಗೆ ಬರ್ತಿರ್ತದೆ. ಯಾವಾಗ ರಕ್ತ ಹೊರಗೆ ಬರ್ತದೆ, ಆ ನಾಯಿಗೆ ಗೊತ್ತಿಲ್ಲ ನನ್ನ ನಾಲಿಗೆ ಕತ್ತರಿಸಿ ನನ್ನ ನಾಲಿಗೆಯಿಂದ ಬರುವಂತ ರಕ್ತವನ್ನು ನಾನೇ ತಿಂದು ಆನಂದವಾಗಿದ್ದೀನಿ ಅನ್ನುವಂಥ ಭಾವ ಅದಕ್ಕಿಲ್ಲ. ಅದು ಏನು ಅನ್ಕೊಂಡದಂದ್ರ ಈ ಎಲುವಿನೊಳಗ ಆ ರಕ್ತದ ಅದೇ ಶ್ರೇಷ್ಠ ಅನ್ನುವಂಥ ಭಾವ ನಾಯಿಗೆ ಹೇಗೆ ಮೂಡ್ತದೆ, ಭ್ರಾಂತಿಯೊಳಗ ಹೆಂಗ ಭ್ರಮ ಒಳಗ ಬದುಕ್ತದೆ, ಹಂಗ ಮನುಷ್ಯನೂ ಸಹಿತ ಲಿಂಗವನ್ನು ಬಿಟ್ಟು ಸಂಪತ್ತನ್ನ ಬೆನ್ನು ಹತ್ತಿದ ಅಂದ್ರ ಎಲುವನ್ನ ತಿಂದಂಗ ನಾಯಿಗೆ ಹೆಂಗ ಅಕ್ಕದಲ್ಲ ಪರಿಸ್ಥಿತಿ. ತನ್ನ ನಾಲ್ಗಿ ಕಟ್ಟು ಮಾಡಿಕೊಂಡು ತನ್ನ ರಕ್ತವನ್ನ ತಾನ ಕುಡ್ಕೊಂಡಂಗ, ತಾನ ತಿಂದಂಗ ಈ ಮನುಷ್ಯನ ಬದುಕು ಹಾಗೆ ಆಗ್ತದೆ. ಅದಕ್ಕೆ ನೀವು ಸಂಪತ್ತನ್ನುವಂಥ ನಾಯಿಯ ಜೀವನ ಮಾಡಿಕೊಂಡು ಅದನ್ನ ತಿಂದು 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 ನಿಮ್ಮ ನಾಲಿಗೆಯಿಂದ ನಿಮ್ಮ ರಕ್ತವನ್ನು ನೀವ ಕುಡಿದು ಆನಂದ ಪಡೋದಕ್ಕಿಂತ ಅಮೃತದ ಸವಿಯಂತಿರುವಂಥ ಅಮೃತವನ್ನು ಹೊಂದಿರುವಂಥ ಈ ಲಿಂಗಾಂಗ ಸಾಮರಸ್ಯವನ್ನು ಪಡ್ಕೊಂಡು ನಿಮ್ಮ ಬದುಕನ್ನು ಸಾರ್ಥಕ ಮಾಡಿಕೊಡ್ರಿ ಅನ್ನುವಂಥ ಮಾತುಗಳನ್ನು ಕಲ್ಯಾಣದ ಶರಣರು ಎಲ್ಲರೂ ಹೇಳ್ಕೊಂತ ಬರ್ತಾರೆ. ಅದರಂತೆ ನಾವು ಬದುಕೋಣ. ಈ ಸಂಸಾರ ಅನ್ನುವಂಥ ಅರಣ್ಯದೊಳಗ ನಾವು ಬಿದ್ದು ಬಿಟ್ಟಿವಿ. ಸಂಸಾರ ಅನ್ನುವಂಥ ಅರಣ್ಯದೊಳಗ ನಾವು ಬಿದ್ದು ಬಿಟ್ಟಿವಿ. ಅದಕ್ಕೆ ಸಂಸಾರವೆಂಬ ಅರಣ್ಯದೊಳು ಬಿದ್ದು ಆಸೆ ಎಂಬ ಹುಲಿ ಹಿಡಿದು ನಮ್ಮನ್ನು ತಿನ್ನಾಕತ್ತೈತಂತೆ. ಶರಣರು ಹೇಳ್ತಾರೆ ನೋಡ್ರಿ ಎಷ್ಟು ಚಲೋ. ಈ ಸಂಸಾರ ಅನ್ನುವಂಥ ಅರಣ್ಯದೊಳಗೆ ನಾವು ಬಿದ್ದೀವಲ್ಲ, ನಮ್ಮನ್ನ ಯಾವ ಹುಲಿ ತಿನ್ನಾಕತ್ತದಂದ್ರ ಆಸೆ ಎಂಬಂತ ಹುಲಿ ತಿನ್ನಾಕತ್ತದ. ಆ ಆಸೆಯ ಹುಲಿಯನ್ನ ಹೆಂಗ ಕೊಲ್ಲಬೇಕು ನಾವಂದ್ರ ಅವ್ರು ಹೇಳ್ತಾರ, ನಿಮ್ಮ ಮಹಾಜ್ಞಾನ ಅನ್ನುವಂಥ ಅಸ್ತ್ರದಿಂದ, ನಿಮ್ಮ ಮಹಾಜ್ಞಾನ ಅನ್ನುವಂಥ ಅಸ್ತ್ರದಿಂದ ಆಸೆ ಎಂಬ ಹುಲಿಯ ಕೊಂದು ನಿಮ್ಮತ್ತ ತೆಗೆದುಕೊಳ್ಳೋ ಅಪ್ರಮಾಣ ಕೂಡಲ ಸಂಗಮ ದೇವ ಅಂತ ಬರೀತಾರೆ. ಬಾಲ ಸಂಗಯ್ಯನವರು ಅಪ್ರಮಾಣ ದೇವ ಅಂತ ಆ ಶರಣರು ಬರೀತಾರೆ. ಈ ಸಂಸಾರ ಅನ್ನೋದು ಒಂದು ಅರಣ್ಯ ಇದ್ದಂಗೆ, ಅದರೊಳಗೆ ನಾವು ಬಂದು ಬಿದ್ದು ಬಿಟ್ಟಿವಿ. ಇಲ್ಲಿ ಒಂದು ದೊಡ್ಡ ಭಯಂಕರವಾಗಿರುವಂಥ ಕ್ರೂರ ಪ್ರಾಣಿ ಐತಿ ಸಂಸಾರದೊಳಗ. ಯಾವುದು ಅಂದ್ರೆ ಆಸೆ. ಆ ಆಸೆ ಎನ್ನುವಂಥದ್ದು ಏನಾಗಿದೆ ಅಂದ್ರೆ ಎಲ್ಲ ಮನುಷ್ಯನನ್ನು ಹಿಡ್ಕೊಂಡು ಬಿಟ್ಟದ, ತಿನ್ನಾಕತ್ತದ. ಹಾಗಾದ್ರೆ ಕಡಿಯಲು ಬಂದಿರುವಂಥ ಹುಲಿಯನ್ನ, ನಮ್ಮನನ್ನು ಸಾಯಿಸಲು ಬಂದಿರುವಂಥ ಹುಲಿಯನ್ನ ನಾವು ಯಾವುದರಿಂದ ಕೊಲ್ಲಬೇಕು ಅಂದ್ರೆ ಮಹಾ ಅಸ್ತ್ರ, ಮಹಾಜ್ಞಾನ ಅನ್ನುವಂಥ ಅಸ್ತ್ರದಿಂದ ಆ ಹುಲಿಯನ್ನ ಸಂಹಾರ ಮಾಡಿ ನಿಮ್ಮತ್ತ ಕರ್ಕೊಳ್ಳೋಂಥ ದೇವರಲ್ಲಿ ಬೇಡಿಕೊಳ್ತಾರೆ. ಅದಕ್ಕೆ ಹೇಳ್ತಾರಲ್ಲ, ಯಾವುದು ನಿಂದಲ್ಲ, ನಿನ್ನ ಹತ್ರ ಜ್ಞಾನ ಅನ್ನುವಂಥ ಒಂದು ರತ್ನ ಇದೆಯಲ್ಲ, ಆ ಜ್ಞಾನ ರತ್ನವನ್ನು ಅಲಂಕರಿಸಿದೆಯಾದೊಡೆ ನಿಮ್ಮಂಥ ಶ್ರೀವಂತರಿಲ್ಲ ಅಂದಂಗ ಮಹಾಜ್ಞಾನ ಅನ್ನುವಂಥ ಅಸ್ತ್ರದಿಂದ ಕೊಂದಿ ಅಂದ್ರ ದೇವರಲ್ಲಿ ನಾವು ಯಾವಾಗಲೂ ಶಾಶ್ವತವಾಗಿರ್ತೇವೆ.
ಅನ್ನುವಂಥ ಮಾತುಗಳನ್ನು ಭಾಳ ಸ್ಪಷ್ಟವಾಗಿ ನಮಗೆ ಶರಣರು ತಿಳಿಸ್ಕೊಂತ ಬರ್ತಾರೆ. ಅವರು ಹೇಳಿದಂತೆ ನಾವು ಸಹಿತ ಜೀವನದಲ್ಲಿ ಆಸೆ, ಆಮಿಷ, ರೋಷ ಎಲ್ಲವನ್ನ ಬಿಟ್ಟು ಬದುಕಿದರೆ ನಮ್ಮ ಬದುಕು ಬಂಗಾರದ ಬದುಕು, ನಮ್ಮ ಬದುಕು ಭಗವಂತನಿಗೆ ಅದು ಮೀಸಲದ ಬದುಕಾಗುತ್ತೆ ಅನ್ನುವಂಥ ಮಾತನ್ನು ಹೇಳಿ ಇವತ್ತಿನ ಈ ಪ್ರವಚನಕ್ಕೆ ವಿರಾಮವನ್ನು ಕೊಡ್ತಾ ಇವತ್ತಿನ ಪ್ರವಚನದ ಸೇವೆಯನ್ನು ಪರಮ ಪೂಜ್ಯರ ಪಾದಕರ್ಪಣೆ ಮಾಡಿ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ತಾರೆ.